ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಆ, ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಹಾರಾಜ್, ದಂಡವತ್ ಪ್ರಣಾಮ್ಸ್. ಪ್ಲೀಸ್ ಅಕ್ಸೆಪ್ಟ್ ಮೈ ಹಂಬಲ್ ಒಬೇಸನ್ಸಸ್. ಆಲ್ ಗ್ಲೋರೀಸ್ ಟು ಶ್ರೀಲ ಪ್ರಭುಪಾದ್. ಒಂದು 2 ಮಿನಿಟ್ಸ್ ನಾನು ಮಹಾರಾಜ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿ ಅದಾದಮೇಲೆ ಮಹಾರಾಜ್ ಇದು ಮಾತಾಡ್ತಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರು ಕಳೆದ 30 ವರ್ಷಗಳಿಂದ ಅವರು ಇಸ್ಕಾನ್ನಲ್ಲಿ ಅವರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಮೂಲತಃ ಮೈಸೂರಿನವರಾದ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಹಲವು ಇದರಲ್ಲಿ ಅಂದರೆ ಅವರು ಪಡೆದಾದ್ಮೇಲೆ ಇಂಜಿನಿಯರಿಂಗನ್ನು ಪಡೆದರು. ಅವರು ಮೆರಿನ್ ಇಂಜಿನಿಯರಿಂಗ್ ಅದಾದಮೇಲೆ 3 ವರ್ಷಗಳ ಕಾಲ ಅವರು ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಅವರು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಲ್ಲಿ ಕೂಡ. ಅದಾದಮೇಲೆ ಅದನ್ನು ಅವರು ಬಿಟ್ಬಿಟ್ಟು ಸಂಪೂರ್ಣವಾಗಿ ಕೃಷ್ಣನಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಇವರು ಇಸ್ಕಾನ್ ಮೀರಾ ರೋಡಿನ ವೈಸ್ ಪ್ರೆಸಿಡೆಂಟ್ ಹಾಗೂ ಇಸ್ಕಾನ್ ಮೀರಾ ರೋಡ್ ಹಾಗೂ ಇಸ್ಕಾನ್ ವಾಪಿಯ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ GBC ಝೋನಲ್ ಸೂಪರ್ವೈಸರ್ ಆಗಿದ್ದಾರೆ UP ಈಸ್ಟ್ ಇದಕ್ಕೆ. ಹಾಗೂ ಹಲವಾರು ರೀತಿಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಭುಪಾದರ ಈ ಒಂದು ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ. ಯೂತ್ ಪ್ರೀಚಿಂಗಿಂದ ಹಿಡಿದು ಮಕ್ಕಳಿಗೆ ಟೀಚಿಂಗನ್ನು ಮಾಡೋದನ್ನು ಹಿಡಿದು ಗೋ ಸಂರಕ್ಷಣೆ, ದೇವಸ್ಥಾನದ ನಿರ್ಮಾಣ, ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡುವುದರಲ್ಲಿ ಬಹಳ ಒಂದು ಮಹತ್ತರವಾದಂಥ ಪಾತ್ರವನ್ನು ವಹಿಸಿ ಎಲ್ಲೆಡೆ ಅವರು ಸಂಚರಿಸುತ್ತಾ ಪ್ರಚಾರ ಕಾರ್ಯದಲ್ಲಿ ಅವರು ನಿರಂತರವಾಗಿ ತೊಡಗಿದ್ದಾರೆ. ಹಲವಾರು ರೀತಿಯ ಕಾರ್ಯಕ್ರಮಗಳು ಇವರದು ಪ್ರೀಚಿಂಗಲ್ಲಿ. ಹಾಗೂ ಸಂಪೂರ್ಣವಾಗಿ ಪ್ರಭುಪಾದರ ಒಂದು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಮುನ್ನಡೆಸುವುದರಲ್ಲಿ ಈ ಪ್ರಪಂಚದಾದ್ಯಂತ ಒಂದು ಮಹತ್ತರವಾದಂಥ ಪಾತ್ರವನ್ನು ಅವರು ವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ನಾವು ಮಹಾರಾಜರಿಂದನೇ ನಾವು ತಿಳಿದುಕೊಳ್ಳೋಣ ಈ ಒಂದು ಅವರು ಹೊಸದಾಗಿ ಈಗ ಪ್ರಾರಂಭಿಸ್ತಾ ಇರುವಂತಹ ಒಂದು ಈ ಸ್ಕೂಲ್ ಅನ್ನುವಂಥದ್ದು ಹೊಸ ರೀತಿಯ ಒಂದು ಶಿಕ್ಷಣ ಒಂದು ಅಂದರೆ ಇದೊಂದು ಬಹಳ ಒಂದು ಅದ್ಭುತವಾಗಿರುವಂಥ ಈ ಶಿಕ್ಷಣ ಪದ್ಧತಿ. ಅದನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರಿಂದ ನಾವೀಗ ಇದನ್ನು ಕೇಳಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ ಮಹಾರಾಜ್, ದಂಡವತ್ ಪ್ರಣಾಮ್ಸ್. ಸ್ಪಾಟ್ಲೈಟ್ ಆಗ್ತಾ ಇಲ್ಲ, ಆವಾಗಲಿಂದ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ದು ಯಾಕೋ ಸ್ಪಾಟ್ಲೈಟ್ ಆಗ್ತಾ ಇಲ್ಲ. ಹರೇ ಕೃಷ್ಣ ಮಹಾರಾಜ್. ಹರೇ ಕೃಷ್ಣ ಮಹಾರಾಜ್, ನೀವು ಸ್ಟಾರ್ಟ್ ಮಾಡ್ಬೋದು ಮಾತಾಡೋದಕ್ಕೆ. ನೀವು ಮ್ಯೂಟಲ್ಲಿದ್ದೀರಿ ಮಹಾರಾಜ್. ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಕ್ಲಿಯರ್ ಇದೆ ಮಾತಾಜಿ, ಕ್ಲಿಯರ್ ಇದೆ. ಕೋಸ್ಟ್ ಮಾಡಿದ್ದೀನಿ ನಾನು. ಓಕೆ, ನಾನು ಎಲ್ಲರನ್ನ ಒಂದು ಸತಿ ಅನ್ಮ್ಯೂಟ್ ಮಾಡುವಂತ ಇದು ಕೊಡ್ತೀನಿ. ಆವಾಗ ಏನಾಗಿದೆ ಅಂತ ಗೊತ್ತಾಗುತ್ತೆ. ರಿಮೂವ್ ಸ್ಪಾಟ್ಲೈಟ್ ಅಂತ ಬರುತ್ತೆ ಮಾತಾಜಿ. ಯಾರ್ದಾಗಿದೆ ಸ್ಪಾಟ್ಲೈಟ್? ಯಾರ್ದು ಸ್ಪಾಟ್ಲೈಟ್ ಆಗಿದೆ? ಆಕ್ಚುಲಿ ಯಾರ್ದಿಲ್ಲಲ್ಲ. ಒಂದು ನಿಮಿಷ, ಎಲ್ಲರನ್ನ ಅನ್ಮಿಟ್ ಮಾಡೋ ಅವಕಾಶ ಕೊಟ್ಟು ಈಗ ಅವ್ರು ಅನ್ಮಿಟ್ ಮಾಡ್ಬೋದೇನೋ ನೋಡೋಣ. ಮಹಾರಾಜ್, ಈಗ ಅನ್ಮಿಟ್ ಮಾಡೋಕ್ಕಾಗತ್ತಾ ನಿಮಗೆ? ಆಗ್ತದೆ. ಅಲ್ಲ, ನಿಮ್ಗಲ್ಲ, ಅವರಿಗೆ ಕೋಸ್ಟ್ ಮಾಡಿದ್ದೀನಿ, ಬಟ್ ಯಾಕೆ ಅನ್ಮಿಟ್ ಆಗ್ತಾ ಇಲ್ಲ? ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ಮಾತಾಜಿ. ಅದೇ ಆಗ್ತಾ ಇಲ್ಲ, ಅನ್ಮಿಟ್ ಆಗ್ತಾ ಇಲ್ಲ. ಏನಾಗುತ್ತಾ ಇದೆ ಗೊತ್ತಿಲ್ಲಲ್ಲ ನಮಗೆ ಪ್ರಾಬ್ಲಮ್. ಬಂದ್ರು ಬಟ್ ಅನ್ಮಿಟ್ ಮಾಡ್ಕೊಳ್ತಾ ಇಲ್ಲ, ಅವ್ರು ಆಗ್ತಾ ಇಲ್ಲ. ನಾನು ಬೇರೆಯವ್ರನ್ನ ಎಲ್ಲರನ್ನ ಮ್ಯೂಟಲ್ಲಿ ಇಡ್ತೀನಿ. ಮಹಾರಾಜ್, ನೀವೊಬ್ಬರು ಅನ್ಮ್ಯೂಟ್ ಮಾಡಿ. ರಿಜೈನ್ ಆಗಬೇಕಾ ಏನಾದರೂ? ಗೊತ್ತಿಲ್ಲ ಏನಂತ.
ಪ್ರಭುಜಿ ಅವ್ರದ್ದೇ ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಹೌದಾ? ಹಾ ಮಾತಾಜಿ. ಓಕೆ, ಅವ್ರು ರಿಜಾಯ್ನ್ ಆಗ್ತಾರೆ. ಒಂದು ನಿಮಿಷ. ಕೆನ್ ಯು ಪ್ಲೀಸ್ ಮೇಕ್ ಮೀ ಆಲ್ಸೋ ಹೋಸ್ಟ್? ಹಾಂ, ಎಸ್, ಓಕೆ. ಪ್ರಭುಜಿದು ಮಹಾರಾಜ್ ಲೈನ್ ಪ್ರಾಬ್ಲಮ್ ಇದೆಯಾ ಏನಾದರೂ? ಹರೇ ಕೃಷ್ಣ. ಮತ್ತೆ ಅವ್ರು ರಿಜಾಯ್ನ್ ಆಗ್ತಾರೆ. ಒಂದು ನಿಮಿಷ, ಅವ್ರದ್ದೇನೋ ಲೈನ್ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಅನ್ಮ್ಯೂಟ್ ಅಲ್ಲ, ಅವ್ರನ್ನ ಕೋಸ್ಟೇ ಮಾಡಿದ್ದೀನಿ. ಅವ್ರು ಅನ್ಮ್ಯೂಟ್ ಹೌದು ಮಾಡ್ಬೋದು, ಬಟ್ ಅವರು ಅದು ಯಾಕೋ ಅನ್ಮ್ಯೂಟ್ ಮೀ ಅಂತ ಹೇಳಿದ್ರು. ಅವ್ರು ಅನ್ಮ್ಯೂಟ್. ಮಾತಾಜಿ ಈಗ ಮಾಡಿರೋದು ಬೇರೆಯವ್ರಿಗ? ಆರಾಧನಾ ದೇವಿ ಅಲ್ಲ, ಅವ್ರಿಗೆ? ಅದು ಬೇರೆ ಮಾತಾಜಿ. ಓಕೆ. ಈಗ ಮತ್ತೆ ಜಾಯಿನ್ ಆಗಿದ್ದಾರೆ. ಹರೇ ಕೃಷ್ಣ ಮಹಾರಾಜ್, ದಂಡೋತ್ ಪ್ರಣಾಮ್ಸ್. ನಾನೀಗ ನಿಮ್ಮನ್ನ ಹೋಸ್ಟ್ ಮಾಡಿದ್ದೀನಿ, ನೀವು ಅನ್ಮ್ಯೂಟ್ ಮಾಡ್ಬೋದು. ಆವಾಗಲೇ ಮಾಡಿದ್ದೆ. ಹ್ಮ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಗೆಲ್ರಿಗೂ ಸ್ವಾಗತ. ಈ ಸೆಮಿನಾರ್, ಈ ಓರಿಯಂಟೇಶನ್ ಯಾವ್ದ್ರ ಬಗ್ಗೆ ಅಂದ್ರೆ, ನಾವು ಹೊಸದಾಗಿ ಒಂದು ಸ್ಕೂಲ್ ಓಪನ್ ಮಾಡಿದ್ವಿ. ಅದು ಆನ್ಲೈನ್ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಆನ್ಲೈನ್ ಸ್ಕೂಲ್. ಯಾತಕ್ಕೆ ಓಪನ್ ಮಾಡಿದ್ವಿ ಅಂದ್ರೆ, ಎಷ್ಟೋ ಕಾರಣಗಳಿದೆ. ಮುಖ್ಯವಾದ ಕಾರಣ ನಮ್ಗೆಲ್ರಿಗೂ ಗೊತ್ತಿದ್ದ ಕಾರಣನೇ. ಇವಾಗ ನಮ್ಮ ಮಕ್ಕಳನ್ನ ಯಾವ ಸ್ಕೂಲ್ ಕಳಿಸ್ತಿದೀವೋ ಆ ಸ್ಕೂಲಲ್ಲಿ ವಾತಾವರಣ ಇದೆಯಲ್ಲ, ಎಷ್ಟು ಅಧ್ವಾನವಾಗಿದೆ ಅಂದ್ರೆ ಹೇಳಕ್. ಇವಾಗ ಬರೋ ಕಾಲದಲ್ಲಿ ಇನ್ನೂ ಅಧ್ವಾನವಾಗತ್ತೆ. ಸ್ಕೂಲಲ್ಲಿ ಆ ವಾತಾವರಣ, ಅಲ್ಲಿ ಹೇಳ್ಕೊಡೋ ಟೀಚರ್ಸು, ಅವ್ರ ಕ್ವಾಲಿಟಿ ನಮ್ಗೆಲ್ಲರಿಗೂ ಗೊತ್ತಿದೆ. ಅದು ಅಲ್ದೇನೆ ನಮ್ಮ ಮಕ್ಕಳು ಸ್ಕೂಲ್ ಹೋದಾಗ ಅವ್ರಿಗೆ ಭೌತಿಕ ಶಿಕ್ಷಣನೂ ಸಿಗ್ತಿಲ್ಲ, ಸರಿಯಾದ ಮಟೀರಿಯಲ್ ನಾಲೆಡ್ಜು ಸಿಗ್ತಿಲ್ಲ. ಒಂದು 30-40 ವರ್ಷದ ಕೆಳಗೆ ಒಳ್ಳೊಳ್ಳೆ ಟೀಚರ್ಸ್ ನಮ್ಗೆ ಸಿಕ್ತಿದ್ರು. ಇವಾಗ ಆ ಸಮಯದಲ್ಲಿ ಹೇಗಿತ್ತು ಅಂದ್ರೆ, ಸ್ಕೂಲಲ್ಲಿ, ಕಾಲೇಜಲ್ಲಿ ಟಾಪ್ ಆಗಿದ್ದವರು ಟೀಚರ್ಸ್ ಆಗ್ತಿದ್ರು. ಇವಾಗ ಯಾರಿಗೆ ಎಲ್ಲಿ ಕೆಲಸ ಸಿಗಲ್ವೋ ಅವ್ರು ಟೀಚರ್. ನಿಮ್ದು ಲೈನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಲೈನ್ ಪ್ರಾಬ್ಲಮ್ ಮಾತಾಜಿ ಅವ್ರು. ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಹಾರಾಜ್. ಸುಸುಕಂ ಈ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದರದ್ದು ಮುಖ್ಯವಾದ ಒಂದು ಉದ್ದೇಶ ಏನಂದ್ರೆ, ಹೈ ಕ್ವಾಲಿಟಿ ಮಟೀರಿಯಲ್ ಎಜುಕೇಶನ್ ಇನ್ ಎ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್. ಒಂದು ಆಧ್ಯಾತ್ಮಿಕದ ವಾತಾವರಣದಲ್ಲಿ ಮಕ್ಕಳಿಗೆ ನಾವು ಹೈ ಕ್ವಾಲಿಟಿ ಎಜುಕೇಶನ್, ಮಟೀರಿಯಲ್ ಎಜುಕೇಶನ್ ಹೇಗೆ ಕೊಡಬೇಕು ಅಂತ ಅದೊಂದು ಯೋಜನೆ. ಇದರೊಳಗೆ ನಾವು ವಿಚಾರ ಮಾಡಿದ್ದು ಏನು ಅಂದ್ರೆ, ಮಕ್ಕಳು 9th ಸ್ಟ್ಯಾಂಡರ್ಡ್ ಹೋದಾಗ, 10th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ, 12th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ, ಆ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಒಳ್ಳೇದಾಗಿ ಬರ್ಬೇಕು. ಆದ್ರೆ ಅದರಿಂದಾನೇ ಅವ್ರಿಗೆ ಒಳ್ಳೆ ಕಾಲೇಜಲ್ಲಿ ಸೆಲೆಕ್ಷನ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗ್ಬೇಕು. ಇವಾಗ ಏನಾಗಿದೆ ಅಂದ್ರೆ, ನಾನು ಓದ್ದಾಗ್ಲೂ ನಾನು ಅನುಭವಿಸಿದ್ದೇನು ಅಂದ್ರೆ, 9th ಸ್ಟ್ಯಾಂಡರ್ಡ್ ನಾನು ಸೋಷಿಯಲ್ ಸ್ಟಡೀಸ್ ಓದ್ದೆ, ಬಯಾಲಜಿನೂ ಓದ್ದೆ. ಇವಾಗ ನೋಡಿ,
ನನಗೆ ಎಂಜಿನಿಯರ್ ಆಗ್ಬೇಕು ಅಂದ್ರೆ ಈ 2 ಸಬ್ಜೆಕ್ಟ್ ಯಾಕೆ ಓದ್ಬೇಕು? ನಾ ಎಷ್ಟು ಟೈಮ್ ವೇಸ್ಟ್ ಮಾಡಿ ನೋಡಿ. ಅದು ಬರ್ಡನ್ ಆಗಿದೆ ಮಕ್ಕಳಿಗೆ. ನನಗೂ ಬರ್ಡನ್ ಆಗಿತ್ತು, ನಿಮಗೂ ಬರ್ಡನ್ ಆಗಿತ್ತು. ನಾವು ಜೀವನ ಪರ್ಯಂತ ಸೋಷಿಯಲ್ ಸ್ಟಡೀಸ್ ಓದ್ವಿ. ಅದರಿಂದ ಏನ್ ಪ್ರಯೋಜನ ಇದೆಯಾ? ಎಂತ ಪ್ರಯೋಜನ ಇಲ್ವಾ? ಇಲ್ಲ. ಭೌತಿಕ ಪ್ರಯೋಜನ ಬಗ್ಗೆ ಮಾತಾಡ್ತೀನಿ, ಆಧ್ಯಾತ್ಮಿಕ ಬಿಡಿ, ಅದು ಬೇರೆ. ನಾವು ಮಕ್ಕಳ ಮೇಲೆ ಎಷ್ಟು ಪ್ರೆಷರ್ ಹಾಕ್ತೀವಿ ಅಂದ್ರೆ, ನಾವು ಆ ಓದೋದ್ರಿಂದ ಕೆಲವು ಸಬ್ಜೆಕ್ಟ್ ಇದೆ, ಅದು ಓದ್ತಾರೆ, ಎಷ್ಟೋ ಸಮಯ ಅದ್ರ ಮೇಲೆ ಖರ್ಚು ಮಾಡ್ತಾರೆ, ಅದರಿಂದ ಪ್ರಯೋಜನ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾರೆ. ಅದಕ್ಕೆ ನಾವು ಈ ಸುಸುಕಂ ಈ ಸ್ಕೂಲಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಾವು 9th ಸ್ಟ್ಯಾಂಡರ್ಡ್ ಇಂದ ಆ ಮಕ್ಕಳಿಗೆ NIOS ಬೋರ್ಡ್ ಅದನ್ನು ತಗೊಂಡಿದ್ವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್. ಇದು CBSEಗೆ ICSEಗೆ ಇದು ಸಮಾನವಾದ ಬೋರ್ಡ್. ವಿಶ್ವದಲ್ಲಿ ಇದು ವ್ಯಾಲಿಡ್ ಸರ್ಟಿಫಿಕೇಟ್, ಇದು ಗವರ್ಮೆಂಟ್ ನಿಂದ ಕೊಟ್ಟಿದ್ದೇ ಸರ್ಟಿಫಿಕೇಟ್ ಇದು. ಆ ಬೋರ್ಡ್ ಎಕ್ಸಾಮ್ ನಮ್ಮ ಮಕ್ಕಳು ತಗೋತಾರೆ ಈ ಸ್ಕೂಲಿಂದ. ಅದರೊಳಗೆ ಕೇವಲ 5 ಸಬ್ಜೆಕ್ಟ್ ಹೋಗ್ಬೇಕಷ್ಟೇ ಅವ್ರಿಗೆ. 9th 10th 11th 12th ಅಲ್ಲಿ 5 ಸಬ್ಜೆಕ್ಟ್. 5 ಸಬ್ಜೆಕ್ಟ್ ಪಾಸ್ ಆದ್ರೆ, ಒಳ್ಳೆ ನಂಬರ್ ಬಂದ್ರೆ ಸಾಕಷ್ಟೇ. ಇವಾಗ ಮಿಕ್ಕಿದ ಸ್ಕೂಲ್ಸ್ ಅಲ್ಲೆಲ್ಲ 2 ಎಕ್ಸ್ಟ್ರಾ ಸಬ್ಜೆಕ್ಟ್ ಇರುತ್ತೆ, ಅದ್ರ ಎಕ್ಸಾಮ್ ಇರುತ್ತೆ. ಅದ್ರೊಳಗೆ ಫೇಲ್ ಆದ್ರೆ ಎಲ್ಲ ಫೇಲ್ ಆದಂಗೆ. ಈ NIOS ಬೋರ್ಡ್ ನಾವು ಅಡ್ವಾಂಟೇಜ್ ತಗೊಂಡು ಇವಾಗ 9th ಕ್ಲಾಸ್ ಅಲ್ಲೇ ಯಾವ ಹುಡುಗ ಯಾವ ಹುಡುಗಿನೋ ಡಿಸೈಡ್ ಮಾಡ್ಕೊತಾರೆ, ನಾನು ಎಂಜಿನಿಯರ್ ಆಗ್ಬೇಕಾ. ನಾವು ಈ ಸ್ಕೂಲಲ್ಲಿ ಆ ಎಂಜಿನಿಯರಿಂಗ್ ಎಂಟ್ರೆನ್ಸ್ ಅಂದ್ರೆ IITಗೋ ನೀಟ್ಗೋ ಅಥವಾ ಇನ್ನೇನೋ ಎಷ್ಟೆಷ್ಟೋ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ, ಅದಕ್ಕೆ ನಾವು 9th ಸ್ಟ್ಯಾಂಡರ್ಡ್ ಇಂದಾನೆ ಕೋಚಿಂಗ್ ಕೊಡ್ತೀವಿ. ಅದರಿಂದ ಒಳ್ಳೆ ಮಾರ್ಕ್ಸು ಬರುತ್ತೆ 12th ಅಲ್ಲಿ. ಆ ಎಂಟ್ರೆನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಸೆಲೆಕ್ಷನ್ಗೆ ಒಂದು ಅವಕಾಶ ಸಿಗುತ್ತೆ. ಅದು ಮಕ್ಕಳ ಮೇಲೆ ಕಮ್ಮಿ ಬರ್ಡನು. ಅದು ಅಲ್ದೇನೆ ಇದು ಹೋಮ್ ಸ್ಕೂಲ್, ಮನೇಲೆ ಕೂತ್ಕೊಂಡು ಸ್ಕೂಲಲ್ಲಿ ಹೇಗೆ ಶೆಡ್ಯೂಲ್ ಇರುತ್ತೋ ಅದೇ ಶೆಡ್ಯೂಲ್ ಅವರು ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಡಿ ಅದನ್ನ ಟೀಚರ್ ಡೈರೆಕ್ಟ್ ಆಗಿ ಅವ್ರು ಕೇಳ್ತಾರೆ. ನಮ್ಮ ಮಕ್ಕಳು ಏನ್ ಕಲಿತಿದಾರೋ ನಮಗ್ ಗೊತ್ತಾಗತ್ತೆ. ಇವಾಗ ನಮ್ಮ ಮಕ್ಕಳು ಸ್ಕೂಲ್ ಹೋದಾಗ ಅವ್ರು ಏನ್ ಕಲಿತಿದಾರೋ ನಮ್ಗೆ ಗೊತ್ತಿಲ್ಲ. ಎಂತ ಸಹವಾಸ ಇದೆಯೋ ನಮ್ಗೆ ಗೊತ್ತಿಲ್ಲ. ಅದೇ ಮನೇಲಿ ಕೂತ್ಕೊಂಡು ಇವಾಗ ದೊಡ್ಡ ಕಂಪನೀಸ್ ಮೀಟಿಂಗ್ಸ್ ಎಲ್ಲ ಆನ್ಲೈನ್ ಆಗ್ತಿದೆ. ಇದು ಆನ್ಲೈನ್ ಇಂಗ್ಲಿಷ್ ಮೀಡಿಯಂ ಕಂಪ್ಲೀಟ್ ಸ್ಕೂಲ್. ಇದು ಬೆಳಗ್ಗೆ 8 ಗಂಟೆಯಿಂದ ಶೆಡ್ಯೂಲ್ಸ್ ಇರುತ್ತೆ. ಇದೆಲ್ಲ ಆರಾಧನಾ ಮಾತಾಡಿನವರು ಒಳ್ಳೆ ವಿವರಣೆ ಕೊಡ್ತಾರೆ ಅದಕ್ಕೆ, ಹೇಗೆ ಶೆಡ್ಯೂಲ್ ಇರುತ್ತೆ, ಯಾವ ಟೈಮಿಂದ ಏನಾಗತ್ತೆ ಅಂತ. ನಾನು ಅದರದ ಮುಖ್ಯವಾದ ಸಿದ್ಧಾಂತವನ್ನು ಹೇಳ್ತಂತೆ. ಪ್ರಭುಪಾದನವರು ಅಂದ್ರು, ಈಚೆಗೆ ಸ್ಕೂಲ್ ಕಾಲೇಜ್ ಇದೆಯಲ್ಲ ಅದೆಲ್ಲ ಏನು, ಅದೆಲ್ಲ ಸ್ಲಾಟರ್ ಹೌಸ್, ಕಸಾಯಿಖಾನ ಅಂತಾರೆ. ಯಾಕೆಂದ್ರೆ ಆ ಮಕ್ಕಳ ಬುದ್ಧಿಯನ್ನ ಸ್ಲಾಟರ್ ಮಾಡಿದೆ. ನಮಗ್ ಗೊತ್ತ, ನಾವು ಸ್ಕೂಲ್ ಹೋಗಿದ್ವಲ್ಲ, ಆ ಸ್ಕೂಲಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗತ್ತೆ. ಆ ಟೈಮ್ ವೇಸ್ಟ್ ಆಗ್ತೇನೆ, ಮನೆಯಿಂದ ಸ್ಕೂಲ್ ಹೋಗಿ ಸ್ಕೂಲ್ ವಾಪಸ್ ಬರೋದು ಎಷ್ಟು ತಲೆನೋವು. ಅದ್ರ ಮೇಲೆ ಟ್ಯೂಷನ್ಸು. ನಮ್ಮ ನಿಜವಾಗ್ಲೂ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ನೀವು ಇದೆಲ್ಲ ವಿಚಾರ ಮಾಡ್ಬೇಕು. ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ನಾವು ಅಂತೀವಿ. ನಾವು ಯಾವಾಗ್ಲೂ ವಿಚಾರ ಮಾಡಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜಲ್ಲಿ ಸೆಲೆಕ್ಷನ್ ಆಗ್ಬೇಕು, ಅದು ಮುಖ್ಯ. 12th ಆದ್ಮೇಲೆ ಒಳ್ಳೆ ಕಾಲೇಜಲ್ಲಿ ಸೆಲೆಕ್ಷನ್ ಆಗ್ಬೇಕು, ಅದರ ಬಗ್ಗೆ ನಾವು ವಿಚಾರನೆ ಮಾಡ್ತಿಲ್ಲ. ಅವನು 12th ಪಾಸ್ ಆದ್ಮೇಲೆ ನೋಡ್ತಾನೆ, ಅರೇ ನನಗೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಗಿಲ್ಲ ಅಂತಾನೆ. ಯಾಕೆ? ಅದು ಅವನ್ ತಪ್ಪಲ್ಲ, ಮಕ್ಕಳು ತಪ್ಪಲ್ಲ, ನಮ್ಮ ತಪ್ಪು. ಯಾಕೆ? 9th ಕ್ಲಾಸಲ್ಲಿ ನಮ್ಗೆ ಹೇಳ್ಕೊಳ್ಳಿಲ್ಲ, ನಿನಗೆ IIT ಕ್ರ್ಯಾಕ್ ಮಾಡ್ಬೇಕಪ್ಪ, ನಿನಗೆ 98% ಬಂದು 12th ಅಲ್ಲಿ ನಿನಗೆ 98 ಸಿಗ್ತಿದ್ರೆ, ನೀಟಲ್ಲಿ ಸಿಗ್ತಿದ್ರೆ ನಿನ್ ಜೀವನ ವ್ಯರ್ಥ. ಅದನ್ನ ಅವನು ಹೇಳ್ಕೊಳ್ಳಿಲ್ಲ. 10th ಅಲ್ಲಿ 70 ಬಂತ, 90 ಬರ್ಬೇಕಾಯ್ತಲ್ಲ, 95 ಬರ್ಬೇಕಲ್ಲ. ಅವನಿಗೆ ಎಲ್ಲ ಫೋಕಸ್ ಏನ್ ಮಾಡಿದೀನಿ ನಾವು, ಈ ಕ್ಲಾಸ್ ಅಲ್ಲಿ 10th ಅಲ್ಲಿ 12th ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಮಾತ್ರ ವಿಚಾರ ಮಾಡಿದ್ವಿ. ಅವನು 11th ಬಂದಾಗ ನೋಡ್ತಾನೆ, 12th ಬಂದಾಗ ನೋಡ್ತಾನೆ, ನನಗೆ ಇದರಿಂದ ಪ್ರಯೋಜನ ಅಷ್ಟಿಲ್ಲ, ಗೊತ್ತಾಗತ್ತೆ. ಅದಕ್ಕೆ ಈ ಸ್ಕೂಲ್ ಇದೆಯಲ್ಲ, ಇದರಲ್ಲಿ ನಾವು ಎಲ್ಲ ಮಗುಗೆ ನರ್ಸರಿಯಿಂದ ಹಿಡಿದು 12th ತನಕ ಏನು ಯಾವ ಸಮಯದಲ್ಲಿ ಎಂತ ಜ್ಞಾನ ಬೇಕು, ಎಂತ ಗುಣಗಳು ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಂತೆ. ಇದ್ರೊಳಗೆ ಇನ್ನೊಂದು ಏನಂದ್ರೆ, ಈ ಇಡೀ ಭಾರತದಲ್ಲಿ ಎಷ್ಟು ಒಳ್ಳೆ ಟೀಚರ್ಸ್ ಇದ್ದಾರೋ, ಭಕ್ತರು
ಅದು ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೋ ಅವರಿಂದ ನಾವೇ ಪಾಠ ಹೇಳ್ಕೊಡ್ತೀವಿ. ಈ ಒಂದೇ ಒಂದು ಊರಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲಿಂದ ಬರ್ತಾರೆ? ಆ ಊರಿಂದಾನೇ ಬರ್ತಾರೆ. ಒಬ್ರೋ ಇಬ್ರೋ ಇರ್ಬೋದು, ಒಳ್ಳೆ ಟೀಚರ್ಸ್ ಇರ್ಬೋದು. ಎಲ್ಲಾ ಟೀಚರ್ಸ್ 100% ಒಳ್ಳೆ ಇರಕ್ಕೆ ಸಾಧ್ಯವಿಲ್ಲ. ನಮ್ಮ ಈ ಸ್ಕೂಲಲ್ಲಿ ಈ ಬೆಳಗ್ಗೆ ಯೋಗ ಇಂದ ಹರೇ ಕೃಷ್ಣ ಮಹಾಮಂತ್ರದಿಂದ ಹಿಡಿದು ಹೈ ಕ್ಲಾಸ್ ಮ್ಯಾಥಮೆಟಿಕ್ಸ್, ಅದು ಒಂದೇನೆ ಒಬ್ರು ಇದ್ದಾರೆ, ಅವ್ರು ಬರಕ್ಕಾಗ್ಲಿಲ್ಲ ಅವ್ರಿಗೆ. ಅವ್ರ ಹೆಸರು ಅನ್ಮೋಲ್ ಹರಿಪ್ರಭು ಅಂತ. IIM ಅಲ್ಲಿ ಒಳ್ಳೆ ಸ್ಕೋರ್ ಬಂದಿದೆ ಅವ್ರದ್ದು. ಅವರೊಂದು ಕೋಚಿಂಗ್ ಕ್ಲಾಸ್ ಓಪನ್ ಮಾಡಿದ್ದಾರೆ. ಈಗ IIT ಅಲ್ಲ, ನೀಟ್ ಅಲ್ಲ, ಎಷ್ಟೋ ಹಲವಾರು ಕೋಚಿಂಗ್ ಇದೆ. ಎಷ್ಟೋ ನೀಟು, ಕ್ಲಾಪ್ಟ್ ಅಂತ ಇದೆ, ಅದೆಲ್ಲ ಲಾಗ್ ಇದೆ, NDA ಇದೆ, ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಕೋಚಿಂಗ್ 9th ಸ್ಟ್ಯಾಂಡರ್ಡ್ ಇಂದ ಶುರು ಮಾಡ್ತೀವಿ. ಅದಕ್ಕೆ ಈ ಸುಸುಖಂ ಅಂತ ಹೆಸರಿಟ್ಟಿದ್ವಿ. ಯಾಕೆ? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ವಿಧವತ್ವಂ ಪ್ರತ್ಯಕ್ಷಾಗಂ ಧರ್ಮಂ ಸುಸುಖಂ ಕರ್ತೃಂ ಅವ್ಯಯಂ ಅಂದ. ಸುಸುಖಂ ಅಂದ್ರೆ ಮನೆಯಲ್ಲಿ ಸುಖವಾಗಿ, ಎಂತ ಟೆನ್ಷನ್ ಇಲ್ದೇನೆ, ಸಮಯ ವ್ಯರ್ಥ ಆಗ್ದೇನೆ ಆ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳು ನಮ್ಮ ನಿರೀಕ್ಷಣದಲ್ಲಿ, ನಮ್ಮ ಕಣ್ಣು ಮುಂದೆ ನಾವು ನೋಡ್ಬೋದು ಟೀಚರ್ ಸರಿಯಾಗಿ ಹೇಳ್ಕೊಡ್ತಿದ್ದಾಳ ಇಲ್ವಾ, ಮಕ್ಕಳು ಕಲಿತೀರಾ ಇಲ್ವಾ ಅಂತ ನಮ್ಮ ಕಣ್ಣು ಮುಂದೆ ನೋಡ್ಬೋದು. ಅದು ಸ್ಕೂಲಲ್ಲಿ ಇದೆಲ್ಲ ಸಾಧ್ಯವಲ್ಲ. ಅದು ಅಲ್ಲದೇನೆ ಈ ಕ್ಲಾಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡಿಂಗ್ನ ಅವರು ಮತ್ತೆ ನೋಡ್ಬೋದು, ಕಲಿಬೋದು. ಎಷ್ಟೋ ಅಡ್ವಾಂಟೇಜಸ್ ಈ ಸ್ಕೂಲಿಂದ. ಇದೊಂದು ಎಷ್ಟೋ ಭಕ್ತರೆಲ್ಲ, ಎಷ್ಟೋ ಜನ ವಿದ್ವಾಂಸರೆಲ್ಲ ಈ ಪ್ರಯಾಸವನ್ನ ಅವರು ಸಲಾಹನೆ ಮಾಡಿದ್ದಾರೆ, ಅಂದ್ರೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ನಿವೇದನೆ, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಸ್ಕೂಲ್ನ ನೀವು ಪ್ರಚಾರ ಮಾಡಿ, ನಿಮ್ಮ ಮಕ್ಕಳನ್ನ ಈ ಸ್ಕೂಲಲ್ಲಿ ಸೇರಿಸಿ. ಈ ಸ್ಕೂಲಲ್ಲಿ ಸೇರಿಸಿದ್ರೆ ಇಷ್ಟು ವಿಚಾರ ಮಾಡಿ, ಅಂದ್ರೆ ನಿಮ್ಮ ಮಕ್ಕಳ ಫ್ಯೂಚರ್ ಇದೆಯಲ್ಲ, ಆಧ್ಯಾತ್ಮಿಕ ಭೌತಿಕ ಭವಿಷ್ಯತ್ ಇದೆಯಲ್ಲ, ಅದರ ಬಗ್ಗೆ ಇಷ್ಟು ವಿಚಾರ ಮಾಡಿ ಪ್ರಿನ್ಸಿಪಾಲ್ ಸ್ಕೂಲ್ಸ್ ಯಾರು ಮಾಡೋದಿಲ್ಲ, ಟೀಚರ್ಸು ಮಾಡೋದಿಲ್ಲ, ತಾಯಿ ತಂದೆನೂ ಮಾಡೋದಿಲ್ಲ ಇಷ್ಟು ವಿಚಾರ. ಅಷ್ಟು ಸೂಕ್ಷ್ಮವಾಗಿ ಎಲ್ಲ ಅನುಭವದಿಂದ ನಮ್ಮ ಮಕ್ಕಳು ಭೌತಿಕ ಮತ್ತು ನೈತಿಕ ಆಧ್ಯಾತ್ಮಿಕದಾಗಿ ಒಳ್ಳೆ ಸ್ಥಾಯಿಗೆ ಸೇರಬೇಕು ಅಂತ ಆ ಉದ್ದೇಶದಿಂದ ಈ ಸ್ಕೂಲ್ ಮಾಡಿದ್ವಿ ನಾವು. ಎಷ್ಟೋ ಸ್ಕೂಲ್ಸ್ ಎಲ್ಲ ಕಟ್ಟಿದ್ದಾರೆ, ಅದ್ರ ಹಿಂದೆ ಸಂಕಲ್ಪ ಏನು, ಉದ್ದೇಶ ಏನು, ಹೇಗಂದ್ರೆ ದುಡ್ಡು ಮಾಡ್ಬೇಕಷ್ಟೇ, ಅದೊಂದು ಬಿಸ್ನೆಸ್ ಆಗಿದೆ. ನಮ್ಮ ಸಂಕಲ್ಪ ಬಿಸ್ನೆಸ್ ಅಲ್ಲ, ಮಕ್ಕಳು ಒಳ್ಳೇದಾಗಬೇಕು, ಅವರು ಈ ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಒಳ್ಳೇದಾಗಿ ಒಂದು ಕಾಲೇಜ್ಗೆ ಹೋಗ್ಬೇಕು. ಆ ಕಾಲೇಜ್ಗೆ ಹೋದಾಗ ಈ ಪ್ರಪಂಚದ ವ್ಯವಹಾರಗಳಿದೆಯಲ್ಲ, ದುಷ್ಟ ಸ್ವಭಾವಗಳಿದೆಯಲ್ಲ, ಅದರಿಂದ ಪ್ರಭಾವಿತರಾಗ್ದೇನೆ ಅವರು ಸಶಕ್ತರಾಗಿರ್ಬೇಕು ಅಂತ ಉದ್ದೇಶದಿಂದ ಈ ಸುಸುಖಂ ಈ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಇದರ ಬಗ್ಗೆ ಮುಂದೆ ವಿವರಣೆ ಆರಾಧನಾ ಮಾತು ಅವ್ರು ಕೊಡ್ತಾರೆ. ಅವರು ಈ ಸ್ಕೂಲ್ ಡೈರೆಕ್ಟರು, ಒಳ್ಳೊಳ್ಳೆ ಪ್ರಿನ್ಸಿಪಲ್ಸ್, ಒಳ್ಳೆ ಟೀಚರ್ಸ್ ಎಲ್ಲ ಇದ್ದಾರೆ ನಮ್ಮ ಟೀಮಲ್ಲಿ. ಅವರು ಇನ್ನ ಮುಂದೆ ತಗೊಂಡು ಹೋಗ್ತಾರೆ. ಆಮೇಲೆ ಅವ್ರದ್ದಾದ್ಮೇಲೆ ಅವ್ರ ಈ ಸ್ಕೂಲ್ ಬಗ್ಗೆ ಪರಿಚಯ ಕೊಟ್ಟಾದ್ಮೇಲೆ ಪ್ರಶ್ನೋತ್ತರ ಇರುತ್ತೆ, ಪ್ರಶ್ನೆಗಳು ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಹಾರಾಜ್. ಹರೇ ಕೃಷ್ಣ. ಶೋಭಾಮಾಯಿ ಮಾತಾಜಿ, ನೀವು ಹೇಳಿ ಮಾತಾಜಿ, ಆಮೇಲೆ ನಾನು ಸ್ವಲ್ಪ ಹೇಳ್ತೀನಿ. ಇಲ್ಲ ಮಾತಾಜಿ, ನೀವು ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ಮಹಾರಾಜ್, ದಂಡವತ್ ಪ್ರಣಾಮ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೀವು ವಿವರಿಸಿದ್ದಕ್ಕೆ. ಎಸ್ ಆರಾಧನಾ ಮಾತಾಜಿ, ನೀವು ಸ್ಟಾರ್ಟ್ ಮಾಡಿ ಮಾತಾಜಿ. ಸೊ ಎಲ್ಲರಿಗೂ ನನ್ನ ದಂಡವತ್ ಪ್ರಣಾಮಗಳು, ಎಸ್ಪೆಷಲಿ ಮಹಾರಾಜರ ಪಾದಾರವಿಂದಗಳಿಗೆ. ಸೊ ತುಂಬಾ ಸಂತೋಷ. ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ನಮ್ಮ ಶೋಭಾಮಯಿ ಮಾತಾಜಿ ಅವ್ರಿಗೆ. ತುಂಬಾನೇ ಕಮ್ಮಿ ಸಮಯದಲ್ಲಿ ಮಹಾರಾಜ್ ಅವ್ರಿಗೊಂದು ಮೆಸೇಜ್ ಮಾಡಿದ್ರು, ಅಷ್ಟಕ್ಕೆ ಅವರು ಇಷ್ಟೊಂದು ದೊಡ್ಡ ಇನಿಷಿಯೇಟಿವ್ ತಗೊಂಡು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ. ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಸೊ ಈಗಾಗಲೇ ಮಹಾರಾಜರು ಸುಮಾರು ವಿಷಯಗಳನ್ನ ಹೇಳಿದ್ದಾರೆ. ಸುಸುಖಂ ಸ್ಕೂಲ್ ಅನ್ನ ನಾವು ಯಾಕೆ ಶುರು ಮಾಡಿದ್ವಿ, ಅದರ ಉದ್ದೇಶ ಏನು, ಅದರ ಹಿನ್ನೆಲೆ, ಅದರಿಂದ ಆಗೋ ಲಾಭಗಳನ್ನ ಏನು ಅಂತ ತುಂಬಾನೇ ವಿವರವಾಗಿ ಸುಂದರವಾಗಿ ಹೇಳಿದ್ದಾರೆ. ಇನ್ನೊಂದಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋಣ. ಆಮೇಲೆ ನಿಮ್ಗೆ ಏನೇನು ಪ್ರಶ್ನೆ ಇದೆ ಅದನ್ನ ತಗೊಳ್ಳೋಣ. ನನ್ನ ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ ಮಾತಾಜಿ? ಎಸ್ ಮಾತಾಜಿ ಇದೆ. ಸೊ ಮೊದಲಿಗೆ ಈ ಹೆಸರೇನೆ ಎಷ್ಟು ಸುಂದರವಾದ ಹೆಸರನ್ನ ನಮ್ಮ ಮಹಾರಾಜರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಸುಸುಖಂ ಅಂತ. ಸೊ ತಮಿಳಿನಲ್ಲಿ ಒಂದ್ ಮಾತಿದೆ, 1000 ಕವಲೈಗಳು ಇರುಂದಾலும்
ಕುಳಂದೈயின் ಮುಗತ್ತೈ ಪಾರ್ತಾಲ್ ಅನೈತುಂ ಮರಂದು ಬಿಡುಂ ಅಂತ. ಸೊ ಇದು ಏನ್ ಹೇಳತ್ತೆ ಅಂತ ಹೇಳಿದ್ರೆ, ನಮಗೆ ಸಾವಿರ ಗಟ್ಲೆ ಚಿಂತೆಗಳಿದ್ರೂನು ಯಾವಾಗ ಒಂದು ಮಗುವಿನ ಆ ಮುಗ್ಧತೆ, ಆ ಮುಖವನ್ನ ನೋಡ್ತೀವೋ ಆ 1000 ಚಿಂತೆಗಳು ಹಂಗೇ ಕರ್ಗೋಗುತ್ತೆ ಅಂತ ಹೇಳಿ. ಬಟ್ ಇವತ್ತಿನ ಶಿಕ್ಷಣ ಪರಿಸ್ಥಿತಿ ಎಷ್ಟು ಅಧೋಗತಿಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ಯಾವ ಮಗುವಿನ ಮುಖವನ್ನ ನೋಡಿ ನಮ್ಮ ಚಿಂತೆಗಳು ಆ ಕರಗ್ಬೇಕೋ ಆ ಮಗುವಿನ ಮುಖದಲ್ಲೇ ಇವತ್ತು 1000 ಚಿಂತೆಗಳು ನಮಗ್ ಕಾಣ್ತಾ ಇದೆ. ಹುಟ್ಟದಾಗ್ಲಿಂದಾನೇ ಅದು ಸ್ಕೂಲಿಗೆ ಹೋಗಿದ್ರೆ 3 ವರ್ಷ 4 ವರ್ಷ ಏನು ಕಾಂಪಿಟೇಷನ್, ಏನ್ ಕಂಪ್ಯಾರಿಸನ್, ಆ ಅಸೈನ್ಮೆಂಟ್, ಈ ಪ್ರಾಜೆಕ್ಟ್, ಈ ಆಕ್ಟಿವಿಟಿ, ಅಲ್ಲಿ ಹೋಗು ಇಲ್ಲಿ ಬಾ. ದೊಡ್ಡೋರ್ಗಿಂತ ಮಕ್ಕಳು ಬ್ಯುಸಿ ಆಗಿದ್ದಾರೆ, ನನ್ಗಿಂತ ಜಾಸ್ತಿ ನಿಮಗೆ ಗೊತ್ತು ತಾಯಿ ತಂದೆಯರಾಗಿ. ಸೊ ಮೊದಲನೇ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸುಸುಖಂ, ಆ ಖುಷಿ ಏನಿದೆ, ಕಲಿಯೋದು ಏನಿದೆ, ಪಾಠವನ್ನ ಖುಷಿಯಾಗಿ ಕಲಿಬೇಕು. ಫಸ್ಟ್ ಆ ಖುಷಿನ ನಾವು ವಾಪಸ್ ತರೋಣ, ಆ ಮಕ್ಕಳ ಮುಖದ ಮೇಲೆ ಆ ನಗುನ ತರೋಣ, ಆ ಹೃದಯದಲ್ಲಿ ಇರುವಂತ ಮುಗ್ಧತೆಯನ್ನ ಕಾಪಾಡೋಣ, ಆ ಮನಸ್ಸಿನಲ್ಲಿ ಇರ್ಬೇಕಂತ ಆ ಕುತೂಹಲತೆ, ಆ ಜಿಜ್ಞಾಸ. ಮಹಾರಾಜ್ ಹೇಳಿದ್ರು, ಪ್ರಭುಪಾಲ್ ಹೇಳ್ತಾ ಇದ್ರು, ಇದು ಕಸಾಯಿ ಖಾನೆ, ಏನನ್ನ ಅವರು ಸ್ಲಾಟರ್ ಮಾಡ್ತಾ ಇದ್ದಾರೆ. ಆ ಜಿಜ್ಞಾಸ ಮಾಡೋ ಆ ಬುದ್ಧಿಯನ್ನೇ ನಾವ್ ಹೇಳಿದ್ವಾ ಡೌನ್ಲೋಡ್ ಮಾಡಿದ್ವಾ ಆಯ್ತು ಅಂತ. ಸೊ ಇದನ್ನೆಲ್ಲ ಮತ್ತೆ ವಾಪಸ್ ತರಬೇಕು. ಮತ್ತೆ ಅದಷ್ಟೇ ಅಲ್ಲ, ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ಲ. ಅಫ್ಕೋರ್ಸ್ ಅಕಾಡೆಮಿಕ್ಸ್ ತುಂಬಾನೇ ಮುಖ್ಯ, ಖಂಡಿತ ನಿಜ ಅದು. ಬಟ್ ಒಂದು 360 ಡಿಗ್ರಿ ಡೆವಲಪ್ಮೆಂಟ್, ಅವರ ಆಧ್ಯಾತ್ಮಿಕ ಜೀವನದ ಬಗ್ಗೆ. ಯಾವುದೋ ಒಂದ್ ಮಗು ಪ್ರತಿದಿನ ಚಾಂಟಿಂಗ್ ಮಾಡ್ತಿದೆ, ನಾವ್ ಯಾಕೆ ಅದಕ್ಕೆ ಪಾಯಿಂಟ್ಸ್ ಕೊಡಬಾರ್ದು? ಒಂದ್ 3 ಶ್ಲೋಕ ಈ ವಾರ ಬೈಹಾಟ್ ಮಾಡಿದೆ, ಅದಕ್ಕೆ ಯಾಕೆ ನಾವು ಉತ್ತೇಜನ ಕೊಡಬಾರ್ದು? ಸೊ ಪಾಯಿಂಟ್ಸ್ ಮತ್ತೆ ಸರ್ಟಿಫಿಕೇಶನ್, ಮೈಲ್ ಸ್ಟೋನ್, ಹೀಗೆ ಅವರ ಕ್ಯಾರೆಕ್ಟರ್ ಬಗ್ಗೆ, ಅವರ ಸೇವಾ ಭಾವದ ಬಗ್ಗೆ, ಅವರ ಪರ್ಸನಾಲಿಟಿ ಗ್ರೋತ್ ಬಗ್ಗೆ, ಅವರ ಇಮೋಷನಲ್ ಹೆಲ್ತ್. ಯಾರೋ ಒಂದ್ ಮಗು ತನ್ನ ಕೋಪವನ್ನ ಕಮ್ಮಿ ಮಾಡ್ಕೊಳ್ತಾ ಇದೆ, ಬ್ಯಾಕ್ ಟಾಕಿಂಗ್ ಮಾಡ್ತಾ ಇಲ್ಲ, ಉತ್ತರ ವಾಪಸ್ ಕೊಡೋದು, ಚೆಲ್ಲೋದು, ಆತರ ಎಲ್ಲ ಮಾಡಿದಾಗ ಅದನ್ನೆಲ್ಲ ನಾವು ಎನ್ಕರೇಜ್ ಮಾಡ್ತಾ ಪಾಯಿಂಟ್ ಸಿಸ್ಟಮ್ ಅಲ್ಲಿ ಹೋದಾಗ ಬರೀ ಅಕಾಡೆಮಿಕ್ಸ್ ಅಷ್ಟೇ ಅಲ್ಲ, ಬೈ ಹಾರ್ಟ್ ಮಾಡೋದು, ಅಲ್ಲಿ ಹೋಗಿ ಬರೆಯೋದು, ಮಾರ್ಕ್ಸ್ ತಗೊಳ್ಳೋದು, ಓಕೆ ಅದೊಂದ್ ಕಡೆ ಇಡೋಣ. ಬಟ್ ಈ ತರ ನೀವು ಊಹೆ ಮಾಡಿ 10-12 ವರ್ಷ ನಾವು ಈ ತರ ಡೆವಲಪ್ ಮಾಡಿದ್ರೆ ಯಾವ ರೀತಿ ತಯಾರಾಗ್ತಾರೆ ನಮ್ಮ ಮಕ್ಕಳು ಅಂತ. ಸೊ ಇಷ್ಟೇ ಅಲ್ಲ, ವಾಟ್ ವಿ ಟೀಚ್. ಸೊ ಮಹಾರಾಜ್ ಆಲ್ರೆಡಿ ಹೈಲೈಟ್ ಮಾಡಿದ್ರು, ನಾವು ಫಾಲೋ ಮಾಡೋದಿಲ್ಲಿ CBSE ಕರಿಕ್ಯುಲಮ್, ಬಟ್ NIOS ಸರ್ಟಿಫೈಡ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ತುಂಬಾನೇ ನಮ್ಗೆ ಅನುಕೂಲಕರವಾಗಿದೆ. ನಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ 8ನೇ ಕ್ಲಾಸ್ ವರ್ಗುನು ನಾವು ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತೀವಿ, ಟಾಪ್ ಕ್ಲಾಸ್ ಇಂಗ್ಲಿಷ್ ವಿ ವಿಲ್ ಟೀಚ್. ಬಟ್ ಯಾವುದರ ಮೂಲಕ? ಶ್ರೀಮದ್ ಭಾಗವತದ ಮೂಲಕ. ನಿನ್ನೆ ತಾನೇ ನಾನು ಹರ್ಗ್ರೇಸ್ ಆರುಡ ಮಾತಾಜಿ ಜೊತೆ ಮಾತಾಡ್ತಾ ಇದ್ದೆ, ಎಂತ ಅದ್ಭುತವಾದ ಪುಸ್ತಕವನ್ನ ಬರೆದಿದ್ದಾರೆ ಅವರು, ಭಾಗವತದ್ದು. ಅದ್ರ ಮೂಲಕ ಯಾಕೆ ನಾವು ಇಂಗ್ಲಿಷ್ ಅನ್ನ ಹೇಳ್ಕೊಡ್ಬಾರ್ದು? ಪ್ರತಿಯೊಂದು ಮಗುಗೂ ಪ್ರತಿಯೊಂದು ಗ್ರೇಡ್ ಅಲ್ಲೂ ಸಂಸ್ಕೃತ ಕಂಪಲ್ಸರಿ. ಸಂಸ್ಕೃತ ಒಂದು ಚೆನ್ನಾಗಿ ಅವ್ರು ಕಲ್ತ್ಬಿಟ್ರೆ ನೀವು ಪ್ರಪಂಚದಾದ್ಯಂತ ಯಾವುದೇ ಭಾಷೆ ಇರ್ಲಿ ಅಚ್ಚುಕಟ್ಟಾಗಿ ಮಾತಾಡೋ ಅಷ್ಟು ಸಕ್ಷಮ ಅವ್ರಿಗೆ ಬಂದ್ಬಿಡುತ್ತೆ. ಮತ್ತ ಆ ವಾಕ್ ಶುದ್ಧಿ, ಅವ್ರ ಪ್ರೊನೌನ್ಸಿಯೇಷನ್, ಅದೆಲ್ಲದರಲ್ಲೂ ಪರಿಶುದ್ಧತೆ ಬರುತ್ತೆ. ಮತ್ತೆ ಇಂಟಿಗ್ರೇಟಿಂಗ್ ವೇದಿಕ್ ವಿಸ್ಟಮ್ ವಿತ್ ಮಾಡರ್ನ್ ಎಜುಕೇಶನ್. ಆಯ್ತು, ಜಿಯೋಗ್ರಫಿ ಹೇಳ್ಕೊಡೋಣ, ಆ ಭೂಗೋಳವನ್ನ ವೈದಿಕ ರೀತಿನಲ್ಲಿ ಹೇಳ್ಕೊಟ್ರೆ. ಸೊ ಹೀಗೆ ಅದನ್ನೆಲ್ಲ ಕಸ್ಟಮೈಸ್, ನಮ್ಮ ಇಡೀ ಟೀಚರ್ಸ್ ಟೀಮ್ ಏನಿದೆ, ಅಕಾಡೆಮಿಕ್ ಟೀಮು ಅಷ್ಟು ಕಷ್ಟಪಟ್ಟು ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ ನ ಆಯ್ಕೆ ಮಾಡ್ತಾ ಇದ್ದಾರೆ. ಮತ್ತೆ ಲೈಫ್ ಸ್ಕಿಲ್ಸ್ ಫಾರ್ ಸಕ್ಸಸ್, ಬರೀ ಪುಸ್ತಕದ ಬದನೆಕಾಯಿ ಆಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಸ್ವಂತವಾಗಿ ವಿಚಾರ, ಪ್ರಪಂಚದಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಪರಿಶೀಲನೆ ಮಾಡೋದು, ಇರುವಂತ ಆಲೋಚನೆಗಳನ್ನ ವ್ಯಕ್ತಪಡಿಸೋ ರೀತಿ, ಹೇಗ್ ಮಾತಾಡ್ಬೇಕು, ಯಾರ ಹತ್ರ ಹೇಗ್ ನಡ್ಕೋಬೇಕು, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಒಂದು ಕಾನ್ಫ್ಲಿಕ್ಟ್ ಬಂದಂದ್ರೆ ಅದನ್ನ ಹೇಗ್ ರಿಸಾಲ್ವ್ ಮಾಡ್ಕೋಬೇಕು. ಸೊ ಇದೆಲ್ಲನೆಲ್ಲ ಗೋಲ್ ಸೆಟ್ಟಿಂಗ್, ಗುರಿಗಳನ್ನ ಹೇಗೆ ಸೆಟ್ ಮಾಡ್ಕೋಬೇಕು, ಅದನ್ನ ಹೇಗೆ ಸ್ಟ್ರಾಟಜಿಕ್ ಆಗಿ ಇದು ಮಾಡಬೇಕು, ಲೈಫ್ ಸ್ಕಿಲ್ಸ್ ಫಾರ್ ಸಕ್ಸಸ್. ಮತ್ತೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಸ್ಟೋರಿ ಬೇಸ್ಡ್ ಲರ್ನಿಂಗ್. ಸೊ ಕಥೆಗಳು ಬರೀ ಚಿಕ್ಕವ್ರಿಗೆ ಅಲ್ಲ, ದೊಡ್ಡವ್ರಿಗೂ ಇಷ್ಟ. ಸೊ ಎಲ್ಲೆಲ್ಲ ಆಗುತ್ತೋ ಆ ತರ ಏನೇ ಆದ್ರೂ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಡುವಂಥದ್ದು. ಬರೀ ಅವರನ್ನ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲ, ಜೀವನಕ್ಕೆ ಅವರನ್ನ ಸಿದ್ಧ ಮಾಡ್ಬೇಕು, ಅದು ನಮ್ಮ ಗುರಿ. ಸೊ ಅದು ಏನ್ ಹೇಳ್ಕೊಡ್ತೀವಿ ಅನ್ನೋದು. ಬಟ್ ಯಾರು ಹೇಳ್ಕೊಡ್ತಾರೆ? ನಾನೇ ಸ್ವತಃ ನೋಡಿದ್ದೀನಿ, ಆಲ್ಮೋಸ್ಟ್ 300 ಜನ ಶಿಕ್ಷಕರು ಅಪ್ಲೈ ಮಾಡಿದ್ದಾರೆ ನಮ್ಮ ಸುಸುಕಂ ಈ ಸ್ಕೂಲ್ಗೆ. ಸೊ ನೀವೇ ನೋಡಿ ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಜನ ಉತ್ಸುಕರಾಗಿದ್ದಾರೆ ಹೇಳ್ಕೊಡ್ಬೇಕು ಅಂತ. ಸುಮಾರು ಜನರನ್ನ ಈಗಾಗಲೇ ಇಂಟರ್ವ್ಯೂನು ಮಾಡಿದ್ದೀವಿ, ಹೈಲಿ ಕ್ವಾಲಿಫೈಡ್. ಅವ್ರು ಹೇಳ್ಕೊಡೋದಕ್ಕಿಂತ ಜಾಸ್ತಿ ಕ್ವಾಲಿಫಿಕೇಶನ್ ಇದೆ ಸುಮಾರು ಜನರಲ್ಲಿ. ಅಂಡ್ ಅದರಲ್ಲೂ ಇನ್ನೇನು ಅಂತ ಹೇಳಿದ್ರೆ, ಬರೀ ಕ್ವಾಲಿಫಿಕೇಶನ್ ಅಷ್ಟೇ ಅಲ್ಲ, ಇದರಲ್ಲಿ ಸುಮಾರು ಜನ ಯಾರು ಅಪ್ಲೈ ಮಾಡಿದ್ದಾರೆ ಅವರೆಲ್ಲ ಭಕ್ತರು.
ಸೊ ಇಮ್ಯಾಜಿನ್ ಅವರು ಭಕ್ತಿ ಮಾಡುವಂತವ್ರು ಹೈಲಿ ಕ್ವಾಲಿಫೈಡ್ ಇದ್ದವರು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರ ಆ ಭಾವನೆಗೆ ಆ ಕೃಷ್ಣ ಕಾನ್ಶಿಯಸ್ನೆಸ್ ಎಷ್ಟು ಎಫೆಕ್ಟ್ ಆಗತ್ತೆ, ಪಾಸಿಟಿವ್ ಎಫೆಕ್ಟ್ ಆಗತ್ತೆ. ಇವ್ರು ಅಷ್ಟೇ ಅಲ್ಲ, ಟೈಮ್ ಇಂದ ಟೈಮ್ಗೆ ಗೆಸ್ಟ್ ಸ್ಪೀಕರ್ಸ್ ನ ಕರ್ಕೊಂಡ್ ಬರೋದು, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಯಾರು ಅಚೀವರ್ಸ್ ಇರ್ತಾರೆ ಅಂತವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ ಉತ್ತೇಜನ ಕೊಡೋದು, ಅವ್ರಿಗೆ ಟಿಪ್ಸ್ ಕೊಡೋದು, ಅದ್ರ ಬಗ್ಗೆ ಹೇಳ್ಕೊಡೋದು, ಸಕ್ಸಸ್ಫುಲ್ ರೋಲ್ ಮಾಡೆಲ್ಸ್ ಅನ್ನ ಕೊಡೋದು, ಮತ್ತೆ ಕ್ರಾಸ್ ಮೆಂಟರ್ಶಿಪ್, ಒಂದು ಅಣ್ಣ ಅಕ್ಕ ಆ ರೀತಿ ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಕೊಡೋದು, ಅಂತದ್ದನ್ನೆಲ್ಲ ಆ ವ್ಯವಸ್ಥೆಯನ್ನ ಮಾಡ್ಕೊಡುವಂಥದ್ದು. ಮತ್ತೆ ವೇರ್ ವಿ ಟೀಚ್ ಆನ್ಲೈನ್ ಸ್ಕೂಲ್. ಸುಮಾರು ಜನಕ್ಕೆ ಅನ್ಸುತ್ತೆ, ಓ ಆನ್ಲೈನ್ ಸ್ಕೂಲ್ ಅಷ್ಟೊಂದು ಸ್ಕ್ರೀನ್ ಟೈಮ್ ಅಂತ. ನಿಮಗೆ ಇಷ್ಟ ಇರ್ಲಿ ಬಿಡ್ಲಿ, ದಿಸ್ ಇಸ್ ದ ಫ್ಯೂಚರ್ ಆಫ್ ದ ವರ್ಲ್ಡ್. ಫ್ಯೂಚರ್ ಏನ್ ಇವಾಗ ಆಲ್ರೆಡಿ ಪ್ರೆಸೆಂಟ್ ಆಗ್ಬಿಟ್ಟಿದೆ. ನಿಮಗ್ ಇರ್ಲಿ ಬೇಡದೇ ಇರ್ಲಿ, ಯಾರು ವಿಡಿಯೋ ಇಟ್ಕೊಂಡಿದ್ದೀರಾ ಇಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಟ್ರೈ ಮಾಡಿ, ಇಲ್ಲಾಂದ್ರೆ ನಿಮ್ ವಿಡಿಯೋನ ಆಫ್ ಮಾಡ್ಕೊಂಡ್ಬಿಡಿ, ಬೇರೆಯವ್ರಿಗೂ ಡಿಸ್ಟ್ರಾಕ್ಟ್ ಆಗುತ್ತೆ. ಸೊ ಆನ್ಲೈನ್ ಇರೋದ್ರಿಂದ ನಿಮ್ಗೆ ಅನ್ಸ್ಬೋದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗತ್ತೆ ಅಂತ. ಬಟ್ ಸ್ಕ್ರೀನ್ ಟೈಮ್ ನೀವ್ ಏನೇ ಇದು ಮಾಡಿದ್ರು ಇದು ಹೋಗ್ತಾ ಹೋಗ್ತಾ ಇವಾಗ ಇರೋ ಸ್ಕೂಲ್ಸ್ ಅಲ್ಲಾಗ್ಲಿ ಮುಂದಕ್ಕಾಗ್ಲಿ ಎಲ್ಲ ಆನ್ಲೈನ್ ಶಿಫ್ಟ್ ಆಗೋದು. ಸೊ ಹೇಗೂ ನಮ್ಮ ಮಕ್ಕಳು ಆನ್ಲೈನ್ ಇರ್ತಾರೆ, ಬಟ್ ಅದನ್ನ ನಾವು ಯಾಕೆ ಸಕಾರಾತ್ಮಕವಾಗಿ ಸ್ಕೂಲನ್ನೇ ಆನ್ಲೈನ್ ಆಗಿ ಮಾಡ್ಕೋಬಾರ್ದು? ಇದರಿಂದ ಎಷ್ಟು ಅಡ್ವಾಂಟೇಜಸ್ ಹೇಳ್ತಾ ಇದೆ. ಮಹಾರಾಜ್ ಹೇಳ್ತಿದ್ರು, ಎಷ್ಟೇ ಬೆಸ್ಟ್ ಟೀಚರ್ಸ್ ಅಂದ್ರೂ ಆ ಊರಲ್ಲಿ ಇರೋರೇ ಸಿಗ್ತಾರೆ. ಬಟ್ ಇಲ್ಲಿ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇರುವಂತ ಬೆಸ್ಟ್ ಟೀಚರ್ಸ್ ಬಂದು ಹೇಳ್ಕೊಡ್ಬೋದು. ಮನೆಯಲ್ಲೇ ಕೂತ್ ಕಲ್ತ್ಕೋಬಹುದು. ರೆಡಿ ಆಗೋ ಟೈಮ್ ಇಲ್ಲ, ಅಲ್ಲಿ ಟ್ರಾಫಿಕ್ ಅಲ್ಲಿ ಕೂತ್ಕೊಳ್ಳೋ ಟೈಮ್ ಇಲ್ಲ, ಅಲ್ಲಿ ಕ್ಲಾಸ್ ಅಲ್ಲಿ ಸೆಂಟರ್ ಅಲ್ಲಿ ವೇಸ್ಟ್ ಮಾಡೋ ಅಂತಿಲ್ಲ. ಮನೆಯಲ್ಲೇ 40 ನಿಮಿಷ ಅದು ನಾನು ಟೈಮ್ ಟೇಬಲ್ ತೋರಿಸ್ತೀನಿ, ಅಚ್ಚುಕಟ್ಟಾಗಿ ಕಲ್ತ್ಕೋಬಹುದು. ಬಟ್ ಅದನ್ನ ಬಿಟ್ಟು ಸೋಷಿಯಲೈಸಿಂಗ್ ಬೇರೆ ಏನ್ ಟೈಮ್ ಇದೆ ಅದನ್ನ ನೀವು ತಂದೆ ತಾಯಿಗಳು ಸ್ವಲ್ಪ ಅವರನ್ನ ಹೊರಗಡೆ ಕರ್ಕೊಂಡೋಗಿ ಆ ಸೋಷಿಯಲೈಸಿಂಗ್, ಆ ಫಿಸಿಕಲ್ ಅದನ್ನ ನೀವು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರಿಗೆ. ಬಟ್ ಇದರಿಂದ ಕೆಟ್ಟ ಭಾಷೆ, ಕೆಟ್ಟ ಪದಗಳನ್ನ ಉಪಯೋಗಿಸೋದು, ಕೆಟ್ಟ ಹ್ಯಾಬಿಟ್ಸ್ ಅದಕ್ಕೆ ಗುರಿ ಆಗೋದು, ಇದನ್ನೆಲ್ಲ ನೀವು ಸ್ಟಾಪ್ ಮಾಡಬಹುದು. ಸೊ ಇಷ್ಟೇ ಅಲ್ಲ, ಮತ್ತೆ ಅಸೋಸಿಯೇಷನ್ ವಿತ್ ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸ್, ಪ್ರಪಂಚದಾದ್ಯಂತ ಇರುವಂತ ಒಳ್ಳೆ ಮಕ್ಕಳ ಜೊತೆ ಅವ್ರಿಗೆ ಸಾಂಗತ್ಯ ಸಿಗತ್ತೆ. ಮತ್ತೆ ಸೇಫ್ ಅಂಡ್ ಸೂಪರ್ವೈಸ್ ಲರ್ನಿಂಗ್ ಎನ್ವೈರನ್ಮೆಂಟ್, ಪೋರ್ನೋಗ್ರಫಿ ಇರ್ಬೋದು, ಡ್ರಗ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್, ಇಂಥ ಹ್ಯಾಬಿಟ್ಸ್ ಇಂದ ಎಲ್ಲ ನೀವು ಮುಕ್ತಿಯನ್ನ ಪಡ್ಕೋಬಹುದು. ಸೊ ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸ್ಪಿರಿಟ್, ಕ್ಯಾರೆಕ್ಟರ್, ಓವರ್ ಆಲ್ ಡೆವಲಪ್ಮೆಂಟ್. ಮತ್ತೆ ಅವರ ಕೆರಿಯರ್, ತಂದೆ ತಾಯಿಗಳಿಗೆ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಇರುತ್ತೆ. ನನ್ನ ಮಗ ಅಥವಾ ಮಗಳು ಮುಂದಕ್ಕೆ ಹೇಗೆ ಅವ್ರ ಜೀವನಕ್ಕೆ ಅಂತ. ಅದನ್ನೂ ಕೂಡ ಎಕ್ಸಲೆಂಟ್ ಆಗಿ ತಯಾರು ಮಾಡ್ತೀವಿ. ಪರ್ಪಸ್ ಡ್ರಿವನ್ ಪ್ರೊಫೆಷನ್. ಕೃಷ್ಣ ಶ್ರೀಮದ್ ಭಗವದ್ಗೀತಾನಲ್ಲಿ 4ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ದಂಗೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ನಾವು ಮಾಡೋ ಕೆಲಸ ಹೇಗಿರ್ಬೇಕು ಅಂದ್ರೆ ನಮ್ಮ ಗುಣಕ್ಕೆ ತಕ್ಕಂತೆ ಇರ್ಬೇಕು. ನಮ್ಮ ಸ್ವಭಾವ ಹೇಗೋ ಹಾಗೆ ನಮ್ಮ ಕೆಲಸ. ಸೊ ಅದನ್ನ 9ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆನೆ ಅದನ್ನ ಸೈಂಟಿಫಿಕ್ ಆಗಿ ಅವರು, ನಮ್ಮ ಗುರುಜಿ ಇವತ್ತಿಲ್ಲ ಆದ್ರೆ ಅದನ್ನ ಸ್ವಲ್ಪ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಇಲ್ಲಿ ಸೈಕೋಮೆಟ್ರಿಕ್ ಅನಾಲಿಸಿಸ್, ಅವರ ಮೆಂಟಲ್ ಕೇಪಬಿಲಿಟೀಸ್ ಮತ್ತೆ ಬಿಹೇವಿಯರಲ್ ಸ್ಟೈಲ್ಸ್ ನ ಮ್ಯಾಪ್ ಮಾಡುವಂಥದ್ದು. ಮತ್ತೆ NLP, ಇದನ್ನ ನೀವು ಕೇಳಿರ್ಬೋದು, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಮತ್ತೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್, ತಮ್ಮ ಬಯೋಲಾಜಿಕಲ್ ಬ್ಲೂ ಪ್ರಿಂಟಿಂಗ್, ಅದರ ಮೂಲಕ ಅವರ ಸ್ವಭಾವ ಹೇಗಿದೆ ಅಂತ ಕಂಡುಕೊಳ್ಳೋದು. ಅದರ ಪ್ರಕಾರ ಅವರು ಯಾವ ಏರಿಯಾ, ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಒಳ್ಳೇದು ಅಂತ ಅವ್ರಿಗೆ ಗೈಡೆನ್ಸ್ ಕೊಡೋದು, ಕರಿಯರ್ ಕೌನ್ಸಿಲಿಂಗ್ ಮಾಡೋದು. ಸೊ ಇದನ್ನೆಲ್ಲ ತುಂಬಾ ಸೈಂಟಿಫಿಕ್ ಆಗಿ ಯಾವ ಏಜ್ಗೆ ಏನೇನ್ ಆಗ್ಬೇಕು ಅದನ್ನ ಮಾಡಿ 9ನೇ ಕ್ಲಾಸ್ ಇಂದಾನೆ ಅವ್ರಿಗೆ ಏನೇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕೋ ಅದಕ್ಕೆಲ್ಲ ಒಳ್ಳೆ ಟಾಪ್ ಕ್ಲಾಸ್ ತಯಾರಿನ ಕೊಡೋದು. ಅದು ಕ್ಲಾಟ್ ಇರ್ಬೋದು, JEEE ಕ್ರ್ಯಾಕ್ ಮಾಡೋದಿರ್ಬೋದು, CET, ನೀಟ್ ಯಾವುದೇ ಇರ್ಬೋದು, ಅಥವಾ ಅವ್ರು ಹೊರ ದೇಶಕ್ಕೆ ಹೋಗಿ ಓದ್ಬೇಕಂದ್ರೆ SAT ಕ್ಲಿಯರ್ ಮಾಡ್ಬೇಕು. ಎಲ್ಲದಕ್ಕೂ ಯಾವ್ದಾವ್ದಕ್ ಬೇಕೋ ಅದಕ್ಕೆ ತಕ್ಕಂತೆ. ಮತ್ತೆ ಯಾರಾದ್ರೂ ನನಗೆ ರ್ಯಾಟ್ ರೇಸ್ ಬೇಕಾಗಿಲ್ಲ, ನಾನು ಸ್ವಂತವಾಗಿ ಏನಾದ್ರೂ ಮಾಡ್ತೀನಿ ಅಂದ್ರೆ ಅದಕ್ಕೂ ಚಿಕ್ಕ ವಯಸ್ಸಿಂದಾನೇ ಲೀಡರ್ಶಿಪ್, ಕಮ್ಯುನಿಕೇಶನ್, ಆಂಟರ್ಪ್ರಿನಿಯರ್ಶಿಪ್, ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್, ಯಾವ ಸ್ಕಿಲ್ ಅನ್ನ ತಗೊಂಡು ಅವರು ಹೇಗೆ ಅದನ್ನ ದುಡ್ಡು ಸಂಪಾದನೆ ಮಾಡೋ ರೀತಿನಲ್ಲಿ ಅದನ್ನ ಒಂದು ಬಿಸ್ನೆಸ್ ಮಾಡೆಲ್ ಆಗಿ ಅವ್ರು ತಯಾರಿ ಮಾಡ್ಕೋಬಹುದು, ಅದಕ್ಕೂ ಕೂಡ ಟ್ರೈನಿಂಗ್ ಸಿಗುತ್ತೆ. ಸೊ ಹೀಗೆಲ್ಲ ತುಂಬಾನೇ ಯುನೀಕ್ ಫೀಚರ್ಸ್, ವಿಶೇಷವಾದಂತ ಫೀಚರ್ಸ್ ಇದೆ ಈ ಸುಸುಕಮ್ ಸ್ಕೂಲ್. ಇಟ್ ಇಸ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್, ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಅಂಡ್ ಟೀಚರ್ಸ್ ಕೂಡ, ನಮ್ಮ ಪ್ರಿನ್ಸಿಪಾಲ್ರು ಶೋಭನಾ ಸತ್ಯಮೂರ್ತಿ ಅಂತ ಹೇಳಿ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಮೈಸೂರಿನಲ್ಲಿ ಒಳ್ಳೊಳ್ಳೆ JSS, ಕೌಟಿಲ್ಯ ಸ್ಕೂಲ್, ಸೊ ಹೀಗೆ ಸುಮಾರು ಕಡೆ ಪ್ರಿನ್ಸಿಪಾಲ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಆನ್ಲೈನ್ ಹೋಮ್ ಸ್ಕೂಲಿಂಗ್ ಅಲ್ಲೂ ಪ್ರಿನ್ಸಿಪಾಲ್ ಆಗಿ, ಹೆಡ್ ಮಿಸ್ಟ್ರೆಸ್ ಆಗಿ ಮಾಡಿದ್ದಾರೆ. ಅಂತವರು ನಮ್ಮ ಸುಸುಕಮ್ ಸ್ಕೂಲ್ ಅಲ್ಲಿ ಈಗ ಪ್ರಿನ್ಸಿಪಲ್ ಆಗಿದ್ದಾರೆ. ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ನಾವು ಸುಸುಕಮ್ ಸ್ಕೂಲ್ ನ ಬೆಸ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿ. ಸೊ ಅವರು ಈ ಕರಿಕ್ಯುಲಮ್ ನೆಲ್ಲ ತಯಾರು ಮಾಡಿಟ್ಟಿದ್ದಾರೆ.
ಸೊ ಈ ಪ್ರಿ ಕೆಜಿ, ಜೂನಿಯರ್ ಕೆಜಿ, ಸೀನಿಯರ್ ಕೆಜಿ ಇವ್ರಿಗೆಲ್ಲ 9 ಗಂಟೆಗೆ ಶುರು ಆಗುತ್ತೆ. ಮೊದಲನೇ ಒಂದು ಅರ್ಧ ಗಂಟೆ ಮಂಗಳಾರತಿ, ಮಂತ್ರ ಮೆಡಿಟೇಷನ್, ಮತ್ತೆ ಯೋಗ, ಸ್ಪಿರಿಚುವಲ್, ಮೆಂಟಲ್, ಫಿಸಿಕಲ್ ಫಿಟ್ನೆಸ್. ಅದಾದ್ಮೇಲೆ 9:30 ಅವ್ರ ಕ್ಲಾಸಸ್ ರೆಡಿ ಆಗುತ್ತೆ. ಸೊ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಪೀರಿಯಡ್ಸ್ ಎಷ್ಟೆಷ್ಟು ಇರಬೇಕು, ಆಮೇಲೆ ಬ್ರೇಕ್ಸ್, ಆನ್ಲೈನ್ ಸ್ಕೂಲ್ ಇರೋದ್ರಿಂದ ಒಂದೊಂದು ಪೀರಿಯಡ್ ಆದ್ಮೇಲೂ ಬ್ರೇಕು. 12:40 ಅಷ್ಟೊತ್ತಿಗೆ ಅವ್ರ ಕ್ಲಾಸಸ್ ಮುಗಿಯುತ್ತೆ. ಮತ್ತೆ 1ನೇ ಕ್ಲಾಸಿಂದ ಇರೋರಿಗೆ ಮತ್ತೆ 9ನೇ ಕ್ಲಾಸ್ ವರೆಗೂ ಅವ್ರಿಗೆ 8 ಗಂಟೆ ಅಷ್ಟೊತ್ತಿಗೆ ಶುರು ಆಗುತ್ತೆ. 8ರಿಂದ 8:50ಕ್ಕೆ ಹೀಗೆ ಹೇಳ್ದಾಗೆ ಮಂಗಳಾರತಿ, ಮಂತ್ರ ಮೆಡಿಟೇಷನ್, ಯೋಗ. ಅದಾದ್ಮೇಲೆ 5 ಪೀರಿಯಡ್, ಒಂದೊಂದು ಪೀರಿಯಡ್ 40 ನಿಮಿಷ, ಅದಕ್ಕಿಂತ ಜಾಸ್ತಿ ಇಲ್ಲ. ಮತ್ತೆ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಸೆಂಟ್ರಲ್ 20 ನಿಮಿಷ ಬ್ರೇಕ್, ಅದ್ರಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ. ಅವ್ರು ಎದ್ದೊಳ್ಬೇಕು, ಅಲ್ಲಿಂದ ಹೋಗಿ ಮೂವ್ ಮಾಡ್ಬೇಕು, ಸ್ವಲ್ಪ ಸ್ಟ್ರೆಚ್ ಮಾಡ್ಬೇಕು, ನೀರ್ ಕುಡಿಬೇಕು ಅಂತದನ್ನೆಲ್ಲ ಮಾಡ್ಕೊಂಡು ಮತ್ತೆ ಬರ್ತಾರೆ. ಪ್ರತಿದಿನ ಮಹಾರಾಜರು ಹೇಳಿದ್ದಾರೆ ಸಂಸ್ಕೃತ ಮತ್ತೆ ಇಂಗ್ಲಿಷ್ ಪ್ರತಿದಿನ ಇರಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಮ್ಯಾಥಮ್ಯಾಟಿಕ್ಸ್, ಕಂಪ್ಯೂಟರ್ ಸೈನ್ಸ್, EVS, ಹೀಗೆ ಏನೇನ್ ಸಬ್ಜೆಕ್ಟ್ಸ್ ಇದೆ ಎಲ್ಲ ಇದು ಪಕ್ಕಾ ಕಂಪ್ಲೀಟ್ ಅಕಾಡೆಮಿಕ್ ಎಜುಕೇಶನ್. ಮತ್ತೆ 1:45ರಿಂದ 3:45 ಅವ್ರಿಗೆ 2 ಗಂಟೆ ಬ್ರೇಕ್. ಅವ್ರು ಹೋಗಿ ನ್ಯಾಪ್ ತಗೊಳ್ತಾರ, ಇಲ್ಲ ಏನೇನಾದ್ರೂ ಮಾಡ್ಕೊಂಡ್ ಬರ್ತಾರ, ಆಟ ಆಡ್ಕೊಂಡ್ ಬರ್ತಾರ, ಏನಾದ್ರೂ ಮಾಡ್ಲಿ, 2 ಅವರ್ಸ್ ಗುಡ್ ಬ್ರೇಕ್. ಮತ್ತೆ 3:45 ಅಷ್ಟೊತ್ತಿಗೆ ಬಂದಾಗ ಒಂದ್ ಅರ್ಧ ಗಂಟೆ ಅವ್ರಿಗೆ ಶ್ಲೋಕಗಳು, ಶಾಸ್ತ್ರ ಕ್ಲಾಸು ಇದೆಲ್ಲ ಇರುತ್ತೆ. ಸೊ ಅವರ ವಾಕ್ ಶುದ್ಧಿ ಬರುತ್ತೆ. ಅದಾದ್ಮೇಲೆ 1:45 ಗಂಟೆ ಸೂಪರ್ವೈಸ್ಡ್ ಹೋಮ್ವರ್ಕ್. ನೀವು ನಿಮ್ ಮಕ್ಕಳ ಜೊತೆ ಕುತ್ಕೊಂಡು ತಲೆ ಹೊಡ್ಕೊಳ್ಳೋಂಗಿಲ್ಲ. ಓ ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ, ಇನ್ನೇನು. ನಮ್ ಕ್ಲಾಸ್ ಟೀಚರೇ ಅಲ್ಲಿ ಇರ್ತಾರೆ. ಅಲ್ಲಿ ಲಾಗಿನ್ ಆಗಿ ಅವತ್ ಏನ್ ಮಾಡಿದ್ದಾರೆ ಅದನ್ನ ರಿವೈಸ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇ ಪ್ರಿಪೇರ್ ಆಗೋದು, ಹೋಮ್ವರ್ಕ್ ಏನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡ್ಕೊಳ್ಳೋದು. ಅದಾದ್ಮೇಲೆ 5ರಿಂದ 5:45, 6 ಗಂಟೆವರೆಗೂ ಕಲ್ಚರಲ್ ಕ್ಲಾಸಸ್. ಇವಾಗ ಅಪ್ಪ ಅಮ್ಮನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸ್ಕೂಲ್ ಹೆಸರಿಗೆ ಹೋಗಿ ಬರೋದಷ್ಟೇನೆ, ಟೈಮ್ ವೇಸ್ಟ್ ಮಾಡ್ಕೊಂಡು. ಆಮೇಲೆ ಮತ್ತೆ ಆ ಟ್ಯೂಷನ್ ಕರ್ಕೊಂಡು ಹೋಗು, ಈ ಟ್ಯೂಷನ್ ಕರ್ಕೊಂಡು ಹೋಗು, ಡಾನ್ಸ್ ಕ್ಲಾಸ್ ಅಲ್ಲಿ, ಮ್ಯೂಸಿಕ್ ಕ್ಲಾಸ್ ಇಲ್ಲಿ ನೀವು ಎಲ್ಲೂ ಹೋಗಂಗಿಲ್ಲ, ಎಲ್ಲ ಒಂದೇ ಕಡೆ ಆಗತ್ತೆ. ಡಾನ್ಸ್ ಕ್ಲಾಸ್ ಇರತ್ತೆ, ಮ್ಯೂಸಿಕ್ ಕ್ಲಾಸ್ ಇರತ್ತೆ, ಡ್ರಾಮಾ ಇರತ್ತೆ. ಈ ತರ ಕೃಷ್ಣ ಅಫ್ಕೋರ್ಸ್ 64 hours ಕಲ್ತ್ರು, ಇಲ್ಲಿ ಎಷ್ಟಾಗತ್ತೋ ಅಷ್ಟನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅವ್ರಿಗೆ ಏನ್ ಅನುಕೂಲನೋ, ಏನ್ ಟ್ಯಾಲೆಂಟ್ ಇದೆಯೋ ಅದಕ್ಕೆ ಲಾಗಿನ್ ಆಗಿ ಅದನ್ನು ಕಲಿಬಹುದು. ಇವಾಗ ಪೋಸ್ಟ್ ಕೋವಿಡ್ ವರ್ಲ್ಡ್ ಅಲ್ಲಿ ಎಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ. ಸೊ ತುಂಬಾನೇ ನಮ್ಗೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಸೊ ಹೀಗೆ 8ನೇ ಕ್ಲಾಸ್ ವರ್ಗೂ ನಡೆಯುತ್ತೆ. ಮತ್ತೆ 9ನೇ ಕ್ಲಾಸ್ ಬಂದಾಗ ಇದ್ರ ಜೊತೆಗೇನೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗು ಇರುತ್ತೆ. ಅದಕ್ಕೆ ಇವರು ನಮ್ಮ ಅನ್ಮೋಲ್ ಹರಿ ಪ್ರಭು ಅಂತ ಅವ್ರು ಮಾಡ್ತಾ ಇರೋದೇ ಕೆಲಸ ಇದು. ಅವರು ತುಂಬಾನೇ ಹೈಲಿ ಕ್ವಾಲಿಫೈಡ್, ಅವ್ರದೇ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ನಾವು ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದೀವಿ. ಅವ್ರ ಜೊತೆಗಿರೋರು IIT, IIM ಈ ತರ ಎಲ್ಲ ಒಳ್ಳೆ ರ್ಯಾಂಕ್ ಇರೋರು. ಸೊ ಅಂತವ್ರು ನಮ್ಮ ಮಕ್ಕಳಿಗೆ ಗೈಡೆನ್ಸ್ ಕೊಟ್ಟು ಕರಿಯರ್ಗೂ ಕೂಡ ಅವರನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಈಗಾಗಲೇ ನಾನು ಇದು ಹೇಳಿದೆ, ಸೈಕೋಮೆಟ್ರಿಕ್ ಅನಾಲಿಸಿಸ್, NLP, ಫಿಂಗರ್ ಪ್ರಿಂಟ್ ಇದೆಲ್ಲಾನು. ಸೊ ಇದಿಷ್ಟೇ ಅಲ್ಲ, ಮಹಾರಾಜರು ಹೇಳಿದ್ದಾರೆ ಚಿಕ್ಕ ವಯಸ್ಸಿನಿಂದಾನೇ ನಾವು ಅವ್ರಿಗೆ ಕೇರ್. ಅವ್ರು ನಿಮ್ ಮಕ್ಳಲ್ಲ, ನಮ್ಮ ಮಕ್ಕಳು. ಸೊ ನೀವೆಷ್ಟು ಅವ್ರ ಬಗ್ಗೆ ಕಾಳಜಿ ವಹಿಸ್ತೀರೋ ಅಷ್ಟೇ ಕಾಳಜಿ ನಮಗೂ ಇದೆ. ಸೊ ಮಹಾರಾಜ್ ಹೇಳಿದ್ದೀರಾ ಪ್ರತಿ ವಾರಾನು ಅವ್ರಿಗೆ ಮೆಂಟಲ್ ಹೆಲ್ತ್, ಇಮೋಷನಲ್ ವೆಲ್ ಬೀಯಿಂಗ್ಗೆ ಏನೇನ್ ಬೇಕು ಅದೆಲ್ಲ ಅದಕ್ಕೊಂದು ಡಿಪಾರ್ಟ್ಮೆಂಟೇ ಮಾಡ್ಬಿಟ್ಟಿದ್ದಾರೆ, ಕೇರ್ ಅಂತ ಹೇಳಿ. ಅದಕ್ಕೆ ನಮ್ಮ ಡಾಕ್ಟರ್ ರಶ್ಮಿ ಮನ್ಯರ್ ಅಂತ, ರಂಗದೇವಿ ಸುಗೋಪಿ ಮಾತಾಜಿ, ಇವ್ರಿಗೆ 35 ವರ್ಷಗಳಿಂದ ಅಧಿಕೃತ ಎಕ್ಸ್ಪೀರಿಯನ್ಸ್ ಇದೆ. ಶಿ ಇಸ್ ಅ ಸರ್ಟಿಫೈಡ್ CBSE ಟೀಚರ್ ಟ್ರೈನರ್. ಪ್ರಿನ್ಸಿಪಾಲ್ಸ್ಗೆ ಅಂತ ಟೀಚರ್ಗೆ ಟ್ರೈನಿಂಗ್ ಕೊಡುವಂತವ್ರು ಇವರು. PhD ಮಾಡ್ಕೊಂಡಿದ್ದಾರೆ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ. ನಮ್ಮ ಹಿಸ್ ಹೋಲಿನೆಸ್ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರ ಶಿಷ್ಯರು ಇವರು. ಸೊ ಅವರು ಈ ಕೇರ್ ಅನ್ನೋ ಡಿಪಾರ್ಟ್ಮೆಂಟ್ಗೆ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಯಾರ್ಯಾರು ಬೇಕು, ಕೌನ್ಸಿಲಿಂಗ್ ನಮ್ಮ ಮಕ್ಕಳಿಗೆ ಏನ್ ಬೇಕು ಅದನ್ನ ಶನಿವಾರ ಅಂತ ಕ್ಲಾಸಸ್ ನ ಕೊಡೋದು. ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನಕ್ಕೆ ಏನೇನ್ ಬೇಕು ಅದನ್ನೆಲ್ಲಾನು ಶನಿವಾರ ಆಪ್ಷನಲ್ ಕ್ಲಾಸಸ್ ಇಡೋದು. ಸೊ ನಮ್ಮ ಆಕ್ಚುಯಲ್ ಕ್ಲಾಸಸ್ ಮಂಡೆಯಿಂದ ಫ್ರೈಡೆ ವರೆಗೂ ಹೋಗುತ್ತೆ, ಸೋಮವಾರದಿಂದ ಶುಕ್ರವಾರದವರೆಗೂ. ಶನಿವಾರ ಸ್ವಲ್ಪ ಟೈಮ್ ಇದಕ್ಕೆಲ್ಲಾನು ಆ ಮಕ್ಕಳಿಗೆ ಇನ್ನೇನೇನ್ ಬೇಕು ಓವರ್ ಆಲ್ ಡೆವಲಪ್ಮೆಂಟ್ಗೆ ಅದನ್ನೆಲ್ಲ. ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ನಮ್ ಜೊತೆಗೆ ಇನ್ನೊಬ್ರು ಇದ್ದಾರೆ ಮಾತಾಜಿ, ಸಂಗೀತಾ ಅಯ್ಯರ್ ಅಂತ, ಇವರು ಚೆನ್ನೈಯಲ್ಲಿ. ಸೊ ಇವರು ಕಲ್ಚರ್ ಬಗ್ಗೆ, ಸೊ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ಅದ್ರ ಬಗ್ಗೆನೂ ನಾವು ಆಸಕ್ತಿಯಿಂದ ನೋಡ್ಬೇಕು ಅಂತ ಹೇಳಿ ಇವರು, ಅದು ನೃತ್ಯ ಇರ್ಬೋದು, ನಾಟ್ಯಶಾಸ್ತ್ರ ಮತ್ತೆ ಸಂಗೀತ, ಇಂಥ ಕಲೆಗಳು ಏನೇನಿದೆ ಅದ್ರ ಬಗ್ಗೆ ಇವರು ಆಸಕ್ತಿ ವಹಿಸಿ ಪ್ರೋಗ್ರಾಮ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೀಗೆ ನಿಮ್ ಮಕ್ಳಿಗೆ ಏನೇನ್ ಬೇಕು, ನಿಮ್ ಮಕ್ಳಲ್ಲ ನಮ್ಮ ಮಕ್ಳು, ಏನೇನ್ ಬೇಕು ಎಲ್ಲ ಪೂರ್ತಿ 360 ಡಿಗ್ರಿ, ಇಲ್ಲಿ ಅಲ್ಲಿ ಹೋಗೋ ಇದೇ ಇಲ್ಲ, ಎಲ್ಲ ಒಂದ್ ಕಡೆ ಆಗುವಂತದ್ದು. ಸೊ ಅದು ಆನ್ಲೈನ್ ಕಂಫರ್ಟ್, ನೀವು ಎಲ್ಲೇ ಪ್ರಪಂಚದ ಯಾವ ಮೂಲೆನಲ್ಲಿದ್ರು ಸೇರ್ಕೋಬಹುದು. ಬಟ್ ನೀವು ಕೆಲವ್ರಿಗೆ ಅನ್ನಿಸ್ಬೋದು, ಓ ಇದು ಸ್ವಲ್ಪ ಲೇಟ್ ಆಯ್ತಲ್ಲ, ನೀವು ಜೂನ್ ಮುಂಚೆನೆ ಹೇಳಿದ್ರೆ ನಾವು ಬರ್ಬೋದಿತ್ತು, ಆಲ್ರೆಡಿ ಎನ್ರೋಲ್ ಮಾಡ್ಬಿಟ್ವಿ ಅಂತ. ಬಟ್ ಅಕಸ್ಮಾತ್ ನೀವೇನಾದ್ರೂ ಬರೀ ಕ್ವಾರ್ಟರ್ಲಿ ಫೀಸ್ ಆತರ ಏನಾದ್ರೂ ಮಾಡಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಅದ್ರಲ್ಲಿ ಏನ್ ಅಡ್ಜಸ್ಟ್ಮೆಂಟ್ ಎಲ್ಲ ಆಗ್ಬೋದು ಅದನ್ನ ಮಾಡೋಣ. ಸುಮಾರು ಜನ ಆತರ ಬರ್ತಾ ಇದ್ದಾರೆ ಆಕ್ಚುಲಿ, ಆಲ್ರೆಡಿ ಈ ತರ ನಾವು ವೆಬಿನಾರ್ಸ್ ಮಾಡ್ತಾ ಇದ್ದೀವಿ, ಮಹಾರಾಜರು ಮತ್ತೆ ಇಡೀ ಟೀಮ್.
ಸೊ ಮಹಾರಾಜು ತುಂಬಾನೇ ಒಳ್ಳೆ ಉದ್ದೇಶದಿಂದ ತಮ್ಮ 20-30 ವರ್ಷದ ಅವರ ಅನುಭವ ಏನಿದೆ ಅದನ್ನೆಲ್ಲ ಸೇರಿಸಿ ಇಂತ ಒಳ್ಳೆ ಸುಸುಕಂ ಈ ಸ್ಕೂಲ್ ಅನ್ನ ನಮ್ಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಇದರ ಅಡ್ವಾಂಟೇಜ್, ಇದರ ಲಾಭಗಳನ್ನ ನಾವೆಲ್ಲರೂ ಸೇರಿ ಪಡ್ಕೋಬೇಕು. ನಮ್ಗೆ ತಿಳಿದವ್ರಿಗೆಲ್ಲರಿಗೂ ಇದ್ರ ಬಗ್ಗೆ ಹೇಳ್ಬೇಕು ನಾವು. ಸೊ ನೀವು ಆಲ್ರೆಡಿ ಹಾಕ್ಬಿಟ್ಟಿದೀವಿ ಸ್ಕೂಲ್ಗೆ ಅಂತ ಯೋಚನೆ ಮಾಡಬೇಡಿ. ಅದೇನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನೀವು ಅಲ್ಲಿಂದ ತೆಗೆದು ಇಲ್ಲಿ ಹಾಕೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಫೀಸ್ ನೀವೆಲ್ಲಿದ್ದೀರಾ ನನಗೆ ಗೊತ್ತಿಲ್ಲ, ಮೈಸೂರು, ಮಂಗಳೂರು, ಹೀಗೆ ನಾನಿರೋದು ಬೆಂಗಳೂರಲ್ಲಿ. ಇಲ್ಲಿ 1 ಲಕ್ಷಕ್ಕಿಂತ ಕಮ್ಮಿ ಒಳ್ಳೆ ಸ್ಕೂಲಲ್ಲಿ ಸಿಗಲ್ಲ. 1 ಲಕ್ಷಕ್ಕಿಂತ ಎಲ್ಲ ಜಾಸ್ತಿನೇ, 1,30,30,000, 1,60,000, 2 ಲಕ್ಷ ಹೀಗೆ ಹೋಗುತ್ತೆ. ಸೊ ನೀವಿರೋ ಕಡೆ ಎಲ್ಲ ಹೇಗಿದೆಯೋ ನೋಡ್ಬೇಕು. ಬಟ್ ಮಹಾರಾಜು ಹೇಳ್ದಂಗೆ ದುಡ್ಡು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಒಳ್ಳೆ ಮುತ್ತು ಮಾಣಿಕ್ಯಗಳಂತ ಬಂಗಾರದಂತ ಮಕ್ಕಳನ್ನ ನಾವು ತಯಾರು ಮಾಡ್ಬೇಕು. ನಾಟ್ ಓನ್ಲಿ ಸ್ಪಿರಿಚುವಲಿ ಬಟ್ ಈವನ್ ಮೆಟೀರಿಯಲಿ ಕಾಂಪಿಟೆಂಟ್. ಸೊ ಇದು ಮಹಾರಾಜರ ಆಬ್ಜೆಕ್ಟಿವ್. ಅದಕ್ಕೆ ಫೀಸ್ ಕೂಡ ತುಂಬಾ ನಾಮಿನಲ್ ಇದೆ. ಪ್ರಿ ಕೆಜಿ, LKG, UKGಗೆ ಇವ್ರಿಗೆ ತಿಂಗಳಿಗೆ 3,000, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4ನೇ ತರಗತಿವರೆಗೂ 4,000 ತಿಂಗಳಿಗೆ, ಮತ್ತೆ 5ನೇ ಕ್ಲಾಸಿಂದ 9ನೇ ಕ್ಲಾಸ್ ವರೆಗೂ. ಇವಾಗ ನಾವು 9ನೇ ಕ್ಲಾಸ್ ವರೆಗೂ, ಬಟ್ 9ನೇ ಕ್ಲಾಸಿಗೆ ಯಾರು ಸೇರ್ತಾರೋ ಅವ್ರಿಗೆ ನೆಕ್ಸ್ಟ್ ಇಯರ್ ಇಲ್ಲೇ 10ನೇ ಕ್ಲಾಸು ಅವ್ರು ಮಾಡ್ಬೋದು, ಓಪನ್ ಆಗುತ್ತೆ. ಹಾಗೆ 3 ವರ್ಷದಲ್ಲಿ 11th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್, ಆಲ್ ದ ವೇ ಫ್ರಮ್ ಪ್ರಿ ಕೆಜಿ ಟು 12th ಇರುತ್ತೆ. ಸೊ 9ನೇ ಕ್ಲಾಸ್ ವರೆಗೂ 5,000. ಇದು ಕಾಂಪಿಟೇಟಿವ್ ಎಕ್ಸಾಮ್ ನ ಬಿಟ್ಟು. ಅವ್ರು ಏನಾದ್ರೂ ಕಾಂಪಿಟೇಟಿವ್ ಟ್ರೈನಿಂಗ್ ಎಲ್ಲ ತಗೊಂಡ್ರೆ ಅದ್ರದ್ದು ಏನಾಗುತ್ತೆ, ಅವರು ಕೋಚಿಂಗ್ ಸೆಂಟರ್ ಏನು ಚಾರ್ಜ್ ಮಾಡ್ತಾರೆ ಅದನ್ನ ಕೊಡ್ಬೇಕು. ಇದು ನಮ್ಮ ಅಕಾಡೆಮಿಕ್, ಕಲ್ಚರಲ್, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಸೊ ಅಟ್ ದ ಮಿನಿಮಮ್ ಕ್ವಾರ್ಟರ್ಲಿ ಪೇಮೆಂಟ್ ಮಾಡ್ಬೇಕಾಗತ್ತೆ, 3 ತಿಂಗಳು ಒಂದ್ಸತಿ. ಇಲ್ಲ ನಿಮ್ಗೆ ಆಗತ್ತೆ ಅಂದ್ರೆ ಹಾಫ್ ಇಯರ್ಲಿ ಪೇಮೆಂಟ್ ಕೂಡ ಮಾಡಬಹುದು. ಸೊ ಇದು ಇಂಟರ್ನ್ಯಾಷನಲ್ ಆನ್ಲೈನ್ ಸ್ಕೂಲ್. ಸೊ ಬರೀ ಇಂಡಿಯಾದವರೇ ಅಲ್ಲ, ಬೇರೆ ದೇಶದವರು ಎಲ್ರಿಗೂ ಓಪನ್ ಇದೆ ಇದು. ಬಿಕಾಸ್ ಇಟ್ ಇಸ್ ಆನ್ಲೈನ್, ಯಾರು ಎಲ್ಲಿಂದ ಬೇಕಾದ್ರೂ ಬಂದು ಅಡ್ವಾಂಟೇಜ್ ತಗೋಬಹುದು. ಸೊ ಅಡ್ಮಿಷನ್ ಪ್ರಾಸೆಸ್ ಹೇಗೆ ಅಂತ ಹೇಳಿದ್ರೆ, ಒಂದು ಸಿಂಪಲ್ ಅಡ್ಮಿಷನ್ ಫಾರ್ಮ್ ಇದೆ, ಆನ್ಲೈನ್ ಗೂಗಲ್ ಫಾರ್ಮ್. ಅದನ್ನ ನಾವು ಶೋಭಾಮಯಿ ಮಾತಾಜಿಗೂ ಹೇಳ್ತೀವಿ, ನಮ್ ಕಾಂಟ್ಯಾಕ್ಟ್ ಕೊಡ್ತೀವಿ. ಸೊ ನೀವು ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಒಂದು ಸಿಂಪಲ್ 15 ನಿಮಿಷದ ಇಂಟರ್ವ್ಯೂ ಇರುತ್ತೆ, ತಂದೆ ತಾಯಿ ಮತ್ತೆ ಮಗುಗೆ. ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ, ಸ್ವಲ್ಪ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಸೆಲೆಕ್ಟ್ ಆದ್ರೆ ನೀವು ಪೇಮೆಂಟ್ ಮುಗಿಸ್ಕೊಂಡು ಬುಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ತಿಳಿಸ್ತೀವಿ, ಸ್ಟಾರ್ಟ್ ಮಾಡೋದು. ಸೊ ಯಾವಾಗ ಶುರು ಆಗ್ತಾ ಇದೆ ಸುಸುಕಂ ಈ ಸ್ಕೂಲ್ ಅಂದ್ರೆ 20 ದಿನದಲ್ಲಿ, ಇವತ್ತೇನು ಜುಲೈ 1. ಸೊ ಜುಲೈ 20ನೇ ತಾರೀಕು ಶುರು ಆಗ್ತಾ ಇದೆ, ಶೀಘ್ರದಲ್ಲೇನೆ. ಬಟ್ ನಿಮ್ಗೆ ಇದ್ರ ಬಗ್ಗೆ ಏನೇ ಪ್ರಶ್ನೆ ಇರ್ಲಿ, ಮಾಹಿತಿ ಬೇಕಂದ್ರೂ ಚಾಟ್ ಸೆಕ್ಷನ್ ಅಲ್ಲಿ ನನ್ನ ನಂಬರ್ ಇವಾಗ್ಲೇ ಟೈಪ್ ಮಾಡ್ತೀನಿ, ನೀವು ನೋಟ್ ಮಾಡ್ಕೋಬಹುದು. ನನ್ನ ಹೆಸರು ಆರಾಧನಾ ದೇವಿ ದಾಸಿ ಅಂತ. ಸೊ ಇದು ಹಿಸ್ ಹೋಲಿನೆಸ್ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರ ನೇತೃತ್ವದಲ್ಲಿ ಇದು ಅವ್ರ ಪ್ರಾಜೆಕ್ಟ್, ಅವರ ಸದುದ್ದೇಶ, ನೋಬಲ್ ಇನಿಷಿಯೇಟಿವ್. ಅವ್ರ ಕೆಳಗಡೆ ನಾವೆಲ್ಲರೂ ನಮ್ ಕೈಲಾದಷ್ಟು ಅವ್ರೆಷ್ಟು ಎಂಪವರ್ ಮಾಡ್ತಾ ಇದ್ದಾರೆ ಅಷ್ಟು ಸೇವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನೀವು ಇದ್ರಲ್ಲಿ ಕೈ ಜೋಡಿಸಿ ನಿಮ್ಮ ಮಕ್ಕಳನ್ನ ಸುಸುಕಂ ಈ ಸ್ಕೂಲಿಗೆ ಸೇರಿಸಿ, ನಿಮಗೆ ತಿಳಿದವ್ರಿಗೆಲ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ನಂಬರ್ನ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಚಾಟ್ ಸೆಕ್ಷನ್ ಅಲ್ಲಿ, ನೀವು ನೋಟ್ ಮಾಡ್ಕೋಬಹುದು. ಏನೇ ಪ್ರಶ್ನೆ ಇದ್ರು ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ 919632560111. ಸುಮಾರು ವಿಷಯಗಳನ್ನ ಹೇಳ್ಬಿಟ್ಟಿದ್ದೀವಿ. ನಿಮ್ ಪ್ರಶ್ನೆ ಏನಿದೆ ಕೇಳು. ಅಡ್ಮಿಷನ್ ಫಾರ್ಮ್ ಲಿಂಕ್ ಕೂಡ ಕಳಿಸಿ ಚಾಟ್ ಬಾಕ್ಸ್ ಅಲ್ಲಿ. ಎಸ್ ಮೇಡಮ್. ಇವಾಗ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಿ, ಹ್ಯಾಂಡ್ ರೈಸ್ ಮಾಡಿ, ಎಲೆಕ್ಟ್ರಾನಿಕ್ ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ನಾವು ಮ್ಯೂಟ್ ಮಾಡ್ತೀವಂತೆ. ಪ್ರಶ್ನೆ ಕೇಳಿ, ಏನ್ ಬೇಕಾ ಮನಸ್ಸಿಗೆ ಬಂದ ಪ್ರಶ್ನೆಗಳೆಲ್ಲ ಕೇಳಿ. ಯಾಕೆಂದ್ರೆ ಇದು ಈ ಸ್ಕೂಲ್ ಮಕ್ಕಳಿಗೋಸ್ಕರ ಮಾಡಿದ್ದು. ಇವಾಗ ಈ ಮಕ್ಕಳ ಅವಸ್ಥೆ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಅವ್ರನ್ನ ಈ ಸ್ಲಾಟರ್ ಹೌಸ್ ಪ್ರಭುಪಾದಂದ್ರು, ಕೃಷ್ಣ ಭಗವಂತ ಅದೆಷ್ಟು ಸತ್ಯಾನೋ, ಪ್ರಭುಪಾದ ಹೇಳಿದ ಈ ಮಾತು ಎಷ್ಟು ಸತ್ಯಾನೋ, ಹಾಗೆ ಈ ಸ್ಕೂಲ್ ಕಾಲೇಜುಗಳೆಲ್ಲ ಒಂದು ಸ್ಲಾಟರ್ ಹೌಸ್, ಕಸಾಯಿಖಾನ ಅಂತ ಪ್ರಭುಪಾದರವ್ರು ಅಂದ್ರು. ಅದು ಅಂತ್ಯ ಸತ್ಯ, ಅಷ್ಟೇ ಸತ್ಯ. ಅದಕ್ಕೆ ನೀವು ನಿಮ್ಮ ಮಕ್ಕಳನ್ನ ಆ ಕಸಾಯಿಖಾನಕ್ಕೆ ಕಳಿಸ್ಬೇಡಿ. ನಾನು ಇವಾಗ ಎಷ್ಟೋ ವರ್ಷದಿಂದ ಇದೇ ಮಾತು ಹೇಳ್ತೀನಿ, ಬಚ್ಚಾ ಬಚಾವ್ ಆಂದೋಲನ ಅಂತೀನಿ. ಬಚ್ಚಾ ಬಚಾವ್, ಗಾಯ್ ಕತಲ್ಖಾನ ಜಾ ರಹಾ ಹೈ. ಸ್ಲಾಟರ್ಗೆ ಹೋಗ್ತಿದೆ, ಸ್ಲಾಟರ್ ಹೌಸ್ಗೆ. ನಮ್ಮ ಮಕ್ಕಳು ನಾವು ಕಳಿಸ್ತೀವಿ. ನಿಜವಾಗ್ಲೂ ನಮ್ಮ ಮಕ್ಕಳ ಮೇಲೆ ನಮ್ಮ ಪ್ರೀತಿ ಇದ್ರೆ ಆ ಕಸಾಯಿಖಾನೆಯಿಂದ ನೀವು ತೆಗೆದು ಈ ಸುಸುಖವಾದ ಸ್ಕೂಲಲ್ಲಿ ನೀವು ಅವರ ಅಡ್ಮಿಷನ್ ಕೊಡಿಸಿ, ಅವರ ಭೌತಿಕ ಆಧ್ಯಾತ್ಮಿಕ ಭವಿಷ್ಯ, ನಿಮಗೆ ಎಷ್ಟು ಅವ್ರ ಮೇಲೆ ಆ ಭವಿಷ್ಯಕ್ಕೆ ಚಿಂತೆ ಇದೆಯೋ ನಮಗೂ ಅಷ್ಟೇ ಚಿಂತೆ ಇದೆ.
ಅದಕ್ಕಿಂತ ಜಾಸ್ತಿ ಇದೆ. ಒಬ್ರಂದ್ರು ಹಮಾರೆ ಬಚ್ಚೋं के बारे में हमसे ज्यादा आप सोच रहे हैं ಅಂದ್ರು. ನಾನು ಅನ್ಕೊಂಡೆ ಈ ಮಾತು ಕೇಳಿ ಬೆಳಗ್ಗೆ ಯಾರು ಹೇಳಿದ್ರು ವಾಪಿ ನಿಮಗೆ, ಈ ಮಾತು ಕೇಳಿ ನನ್ನ ಸ್ಕೂಲ್ ಸಕ್ಸಸ್ ಆಯ್ತು ಅನ್ಕೊಂಡೆ. ಇದೇ ಸಿದ್ಧಾಂತ. ಅಂದ್ರೆ ನೀವು ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಯೋಚಿಸ್ತಿದ್ರೋ ಅದಕ್ಕಿಂತ ಜಾಸ್ತಿ ನಾವು ಯೋಚಿಸ್ತಿದ್ವಿ. ನಿಮಗೇನು ಮಕ್ಕಳು ಹೋಗ್ಬೇಕು ಅಷ್ಟೇ, ಒಳ್ಳೆ ಮಾಡ್ಬೇಕು ಅಷ್ಟೇ, ಅದೊಂದು ಆಸ್ಪೆಕ್ಟ್ ಮಾತ್ರನೇ. ಅದಕ್ಕಿಂತ ಇನ್ನೆಷ್ಟೋ ಇದೆ ಡೆವಲಪ್ಮೆಂಟ್ಗೆ ಭೌತಿಕ ಕ್ಷೇತ್ರದಲ್ಲೂ. ಅದ್ರ ಬಗ್ಗೆ ನಾವು ಎಷ್ಟೋ ವಿಚಾರ ಮಾಡಿದ್ವಿ, ಯೋಚನೆ ಮಾಡಿದ್ವಿ. ಪ್ರಭುಪಾದ್ ಅವ್ರು ಹೇಳ್ತಾರೆ ಭಾಗವತದಲ್ಲಿ 4ನೇ ಸ್ಕಂದದಲ್ಲಿ 12ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಎಂತ ಸ್ಕೂಲ್ ಓಪನ್ ಮಾಡಬೇಕು? ಈ ಸ್ಕೂಲ್, ಸುಸುಕಂ ಈ ಸ್ಕೂಲ್ ಅಂತ ಸ್ಕೂಲ್ ಓಪನ್ ಮಾಡಬೇಕು. ಅದರಿಂದ ಪೂರಾ ಇಡೀ ವಿಶ್ವದಲ್ಲಿ ಏನ್ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ದ ಹೋಲ್ ಫೇಸ್ ಆಫ್ ದ ವರ್ಲ್ಡ್ ವಿಲ್ ಚೇಂಜ್. ಆ ವಿಶ್ವದ ಮುಖಾನೇ ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾರೆ. ಅಷ್ಟು ವಿಶ್ವಾಸ. ನಿಮಗೇನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆ ಇದ್ದರೆ ಯಾರಾದರೂ ಹ್ಯಾಂಡ್ ರೈಸ್ ಮಾಡ್ಬೋದು, ಚಾಟ್ ಬಾಕ್ಸಲ್ಲಿ ಮೆಸೇಜ್ ಹಾಕ್ಬೋದು, ನನಗೆ ಮೆಸೇಜ್ ಹಾಕ್ಬೋದು, ನಾನು ಅದನ್ನು ಓದ್ತೀನಿ. ಹ್ಯಾಂಡ್ ರೈಸ್ ಮಾಡಿ ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು. ಶ್ರೀಲತಾರಾವ್ ಮಾತಾಜಿ, ಎಸ್ ಅನ್ಮ್ಯೂಟ್ ಮಾಡಿ. ಶ್ರೀಲತಾರಾವ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಹೇಳಿ. ಮಹಾರಾಜ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿಜವಾಗಿಯೂ ಇಂಥ ಒಂದು ಪ್ರಯತ್ನ ಬೇಕಾಗಿತ್ತು. ಮಕ್ಕಳಿಗೆಲ್ಲರಿಗೂ ಸುಸಂಸ್ಕೃತರನ್ನಾಗ್ಲಿಕ್ಕೆ ಇಂಥ ಒಂದು ಪ್ರಯತ್ನ ನಿಜವಾಗಿಯೂ ಬೇಕಾಗಿತ್ತು. ಆದರೆ ಒಂದು ಕ್ವೆಶ್ಚನ್ ಇದೆ, ಸೋಷಿಯಲ್ ಇಂಟ್ರಾಕ್ಷನ್ ಬಗ್ಗೆ. ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಮಕ್ಕಳು ಒಟ್ಟಿಗೆ ಇರೋದು, ಆಡೋದು, ನಲಿಯೋದು, ಅದೊಂದು ಎನ್ವೈರ್ಮೆಂಟ್ ಬೇರೆ ಆಗುತ್ತೆ. ಆಮೇಲೆ ಸ್ಕ್ರೀನ್ ಟೈಮ್ ಹೆಚ್ಚಿಗೆ ಇರೋದ್ರಿಂದ, ಸಣ್ಣ ಮಕ್ಕಳಿರೋದ್ರಿಂದ ಫೋಕಸ್ ಸ್ವಲ್ಪ ಮಕ್ಕಳಿಗೆ ಬರೋದಕ್ಕೆ ಹೇಗೆ ಮಾಡಬಹುದು ಅನ್ನೋದೊಂದು ಸ್ವಲ್ಪ ಅಷ್ಟೇ. ಆದರೆ ನಿಜವಾಗಿಯೂ ಮುಂದಿನ ಫ್ಯೂಚರ್ ಸ್ಕ್ರೀನ್ ಟೈಮ್ ಹೌದು. ಆದರೆ ಇವಾಗ ಫೋಕಸ್ ಮಕ್ಕಳಿಗೆ ಕ್ಲಾಸ್ಗಿಂತ ಇದ್ರೊಳಗೆ ಹೇಗಾಗತ್ತೆ ಅನ್ನೋದು ನನ್ನ ಕ್ವೆಶ್ಚನ್. ಹರೇ ಕೃಷ್ಣ. ಸೋಷಿಯಲ್ ಇಂಟರಾಕ್ಷನ್ ಮಹಾರಾಜ್ ನಿಮ್ದು ಲೈನ್ ಪ್ರಾಬ್ಲಮ್ ಇದೆ. ಹೇಳಿ, ಪ್ರಯತ್ನ ಮಾಡ್ತೀನಿ ಅಂತ. ಸೋಷಿಯಲ್ ನಿಮ್ದು ಲೈನ್ ಮಹಾರಾಜ್ ಒಂದ್ಸತಿ ವಿಡಿಯೋ ಆಫ್ ಮಾಡಿದ್ರೆ ಸರಿ ಆಗ್ಬೋದೇನೋ ನಿಮ್ದು. ಒಂದ್ಸತಿ ವಿಡಿಯೋ ಸೋಷಿಯಲ್ ಸೋಷಿಯಲ್ ಇಂಟರಾಕ್ಷನ್ ಅಂದ್ರೆ ನೋಡಿ, ಗರ್ಲ್ ಫ್ರೆಂಡ್ ಆಗ್ತೀವಲ್ಲ ಅಷ್ಟೇ. ಅದು ಎಂತ ಅಧ್ವಾನವಾದ ಸ್ಥಿತಿ ಇದೆ ನಮ್ಮ ಹಂಗಿಲ್ಲ ಇವಾಗ. ಅಧ್ವಾನವಾದ ಸ್ಥಿತಿ ಇದೆ. ಸೋಷಿಯಲ್ ಇಂಟರಾಕ್ಷನ್ ಹೇಗಿರ್ಬೇಕು? ಮಾನಿಟರ್ಡ್ ಸೋಷಿಯಲ್ ಇಂಟರಾಕ್ಷನ್. ನಮ್ಮ ಕಣ್ಣು ಮುಂದೆ ನಮ್ಮ ಮಗಳು ಯಾರ ಜೊತೆ ಇಂಟರಾಕ್ಷನ್ ಮಾಡ್ತಾರೆ ಅದು ನೋಡ್ಬೇಕು. ಮನೇಲಿ ಅಕ್ಕಪಕ್ಕ ಎಷ್ಟು ಜನ ಇದಾರಲ್ಲ ಅವ್ರ ಜೊತೆ ಹೊಂದ್ಕೊಂಡಿರ್ಬೋದಲ್ವಾ? 6 ಗಂಟೆ ಆದ್ಮೇಲೆ ಆಟ ಆಡ್ಬೋದಲ್ವಾ? ಅದು ಅಲ್ದೇನೆ ಈ ಇಂಟರಾಕ್ಷನ್ ಅನ್ನೋದು ಕಂಟ್ರೋಲ್ಡ್ ಆಗಿರ್ಬೇಕು. ಇವಾಗ ಅನ್ಕಂಟ್ರೋಲ್ಡ್ ಇಂಟರಾಕ್ಷನ್ ಆದ್ರಿಂದ ಸಿಯಾ ಕೇಸ್ ಬಂತು, ಎಷ್ಟೆಷ್ಟೋ ಕೇಸಿಗೆ ಬರ್ತಿದೆ, ಡ್ರಗ್ಸ್ ಬರ್ತಿದೆ. ಇದೆಲ್ಲ ಎಲ್ಲಿ ಶುರು ಆಗತ್ತೆ? ಇದರಿಂದಾನೇ ಶುರು ಆಗ್ತಿದೆ. ಸೋಷಿಯಲ್ ಇಂಟರಾಕ್ಷನ್ ಶುರು ಆಗ್ತಿದೆ. ಅಸತ್ಸಂಗ ಆಗ್ತಿದೆ. ಸತ್ಸಂಗ ಆಗ್ತಿಲ್ಲ, ಅಸತ್ಸಂಗ ಆಗ್ತಿದೆ. ಸಂಗತಿ ಯಾರ ಜೊತೆ ಮಾಡ್ತಿದೆ ಅದೇ ಮುಖ್ಯ. ಇದೊಂದು ಸೋಷಿಯಲ್ ಇಂಟರಾಕ್ಷನ್. ತಾಯಿ ತಿಂದೆ ಇದಾರೆ, ಅವರ ಜೊತೆ ಮಾತಾಡೋದು ಸೋಷಿಯಲ್ ಇಂಟರಾಕ್ಷನ್ ಅಲ್ವಾ? ಅದು ಅಲ್ದೇನೆ ಇವಾಗ IIT ಡಿಗ್ರಿ ಕೋರ್ಸ್ ಅದು ಆನ್ಲೈನ್ ಇದೆ. ಅದು ಅಲ್ದೇನೆ MTech MS ಆನ್ಲೈನ್ ಇದೆ, MBA ಆನ್ಲೈನ್ ಇದೆ. ಇವಾಗ ಚಿಕ್ಕ ಮಕ್ಕಳಿಗೆ ನಾವು ಟೈಮ್ ಯಾವಾಗ ಇಟ್ಟಿದ್ದೀವಿ ನೋಡಿ, 9 o'clock ಇಂದ 11:45 ತನಕ. ಅದು 20 ನಿಮಿಷ ಗ್ಯಾಪ್ ಇದೆ. ಅದು ಹೇಗೂ 3 ವರ್ಷದ ಮಗುನು ಮೊಬೈಲ್ ನೋಡ್ತಿದೆ, 2 ಗಂಟೆ 3 ಗಂಟೆ ನೋಡ್ತಾನೆ ಇದೆ, ಮೊಬೈಲ್ ಗೇಮ್ ಆಡ್ತಿದೆ. ಅದರ ಜಾಗದಲ್ಲಿ ನಾವು ಇದನ್ನೆಲ್ಲ ಮಾಡಬಹುದು. ಅದಕ್ಕೆ ನೋಡಿ, ಈ ಪ್ರಪಂಚದಲ್ಲಿ ನಾವು ಯಾವ ಸಿಸ್ಟಮ್ ಹಾಕಿದ್ರು
ಎಷ್ಟೋ ಎಲ್ಲೋ ಸ್ವಲ್ಪ ಎಲ್ಲೋ ಕಮ್ಮಿಗಳು ಇರುತ್ತೆ. ಹೌದು. ಆದ್ರೆ ಬೆಟರ್ ಆಪ್ಷನ್ ಈ ಪ್ರಪಂಚದಲ್ಲಿ ಬೆಸ್ಟ್ ಆಪ್ಷನ್ ಅಂತ ಇರೋದಿಲ್ಲ. ಬೆಸ್ಟ್ ಆಪ್ಷನ್ ಒಂದೇ, ಭಗವದ್ಧಾಮ. ವೈಕುಂಠ ಗೋಲೋಕದಲ್ಲಿ ಬೆಸ್ಟ್ ಆಪ್ಷನ್ ಅಲ್ಲಿ ಹೋಗೋದು. ಆದ್ರೆ ಈ ಪ್ರಪಂಚದಲ್ಲಿ ನಾವು ಬೆಟರ್ ಆಪ್ಷನ್ ನೋಡ್ಬೋದು. ನಾವು ಈ ಸ್ಕೂಲ್ ಇದೆಯಲ್ಲ, ಅದು ಸುಸುಕಮಿ ಸ್ಕೂಲ್, ಅದು ಬೆಟರ್ ಆಪ್ಷನ್ ವಿಚ್ ಇಸ್ ಅವೈಲಬಲ್ ಎಟ್ ಪ್ರೆಸೆಂಟ್. ಹೌದು. ಪಾಸಿಟಿವ್ಸ್ ತುಂಬಾ ಇದೆ, ಹೌದು. ಅದನ್ನು ನೋಡ್ಕೊಂಡು ನಿಮ್ಮನ್ನ ಪ್ರಚಾರ ಮಾಡಿ. ಹೌದು. ಗೊತ್ತಿರೋರ್ಗೆಲ್ಲ ಧನ್ಯವಾದಗಳು ಮಹಾರಾಜ್. ಮಾತಾಜಿ ಕಾಲೇಜ್ ಲೆಕ್ಚರರ್ ಆಗಿ ಯಾವ ಕಾಲೇಜಲ್ಲಿ ಮಾತಾಜಿ ಶ್ರೀಲತಾರಾವ್ ಮಾತಾಜಿ ನೀವು ವರ್ಕ್ ಮಾಡಿದ್ದು? ನಾನು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾ. ಡಾಕ್ಟರ್ ಶ್ರೀಲತಾರಾವ್ ಅಂತ ಸುಮಾರು 30 ವರ್ಷ ಸರ್ವಿಸ್ ಕೊಟ್ಟಿದ್ದೇನೆ. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ತುಂಬಾ ಇದೆ. ಇಂಥ ಒಂದು ಪ್ರಯತ್ನಕ್ಕೆ ತುಂಬಾ ಕಾಯ್ತಾ ಇದ್ವಿ ಎಲ್ಲರೂ. ಮಕ್ಕಳಿಗೆ ನಿಜವಾಗಿ ಸುಸಂಸ್ಕೃತರನ್ನಾಗಿ ಮಾಡ್ಲೇಬೇಕು ನಾವು. ನಮ್ಮ ಕರ್ತವ್ಯ ಕೂಡ ಅದು. ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ಬೋದು ಗುರುಜಿ. ನೀವು ನಿಮ್ಮ ಆರಾಧನಾ ಸ್ಟೂಡೆಂಟ್ಸ್ ಇದ್ರಲ್ಲೆಲ್ಲ ನೀವು ಸರ್ಕ್ಯುಲೇಟ್ ಮಾಡಿ ಮಾತಾಜಿ. ನಾನು ನಿಮ್ಗೆಲ್ಲ ಲಿಂಕ್ ಎಲ್ಲ ಕಳಿಸ್ತೇನೆ. ಹರೇ ಕೃಷ್ಣ. ಅದನ್ನ ಸರ್ಕ್ಯುಲೇಟ್ ಮಾಡಿ ಮಾತಾಜಿ, ಯಾರಿಗೆ ಹೌದು ನಿಮ್ಗೆ ಗೊತ್ತಿರೋರಿಗೆಲ್ಲ. ಹರೇ ಕೃಷ್ಣ ಮಹಾರಾಜ್. ಅಂಡ್ ಮಾತಾಜಿ, ಶ್ರೀಲತಾ ಮಾತಾಜಿ, ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನೀವು ದಯವಿಟ್ಟು ನಮ್ ಜೊತೆ ಕೈ ಜೋಡಿಸಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾವು ಸುಸುಕಮ್ ಸ್ಕೂಲ್ ನ ಹೇಗ್ ಬೆಟರ್ ಮಾಡ್ಬೋದು ಅಂತ ಕಲ್ತ್ಕೋತೀವಿ. ದಯವಿಟ್ಟು ಯು ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಟೀಮ್. ಹರೇ ಕೃಷ್ಣ ಮಾತಾಜಿ. ಅವ್ರು ಅನ್ಮಿಟ್ ಮಾಡ್ತಾ ಇಲ್ಲ. ಗೀತಾ ಮಾತಾ ಹರೇ ಅವ್ರಿಗೆ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಗೀತಾ ಜಾಧವ್ ಮಾತಾಜಿ ಪ್ರಶ್ನೆ ಕೇಳಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಹಾರಾಜ್. ಮಗಳು ಹೇಳಿ. 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ತುಂಬಾ ಉಪಯೋಗ ಆಗ್ಬೋದಾ? ಆಮೇಲೆ ಅವಳು ಜಾಯಿನ್ ಮಾಡ್ಬೇಕು ಅಂದ್ರೆ ಹ್ಯಾಕ್ ಮಾಡ್ಬೋದು ಅನ್ನೋದು ನಂದು ಪ್ರಶ್ನೆ. ಆರಾಧನಾ ಮಾತಾ ನೀವು ಹೇಳಿ. ಎಸ್ ಗೀತಾ ಮಾತಾಜಿ ಯಾವ ಕ್ಲಾಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರಿ? 6ನೇ ಕ್ಲಾಸ್? 6th ಅಲ್ಲಿ ಇದ್ದಾರೆ, 6th ಸ್ಟ್ಯಾಂಡರ್ಡ್. ಓ ಖಂಡಿತ ಮಾತಾಜಿ, ಅವ್ರು ಜಾಯಿನ್ ಆಗ್ಬೋದು. ನಾವು ಆಲ್ರೆಡಿ ಅಲ್ಲಿ ಚಾಟ್ ಸೆಕ್ಷನ್ ಅಲ್ಲಿ ಅಡ್ಮಿಷನ್ ಫಾರ್ಮ್ ಲಿಂಕ್ ಕೊಟ್ಟಿದ್ದೀನಿ ಮಾತಾಜಿ, ಅದನ್ನ ಫಿಲ್ ಮಾಡಿ ಒಂದು ಇಂಟರ್ವ್ಯೂ. ನಾನು ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ ಎಲ್ರಿಗೂ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನನ್ನನ್ನು ಸಂಪರ್ಕಿಸಿ, ನಾನು ಆ ಅಡ್ಮಿಷನ್ ಫಾರ್ಮ್ ಅನ್ನ ನಿಮ್ಗೆ ಕಳಿಸ್ತೀನಿ. ಸೊ ನನ್ನ ನಂಬರ್ ಅಂತೂ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ ಅಲ್ವಾ? ಒಂದು ವೇಳೆ ನಿಮ್ಗೆ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ನನ್ನ ನಂಬರ್ ಇದೆ ಅಲ್ವಾ, ನಾನು ನಿಮ್ಗೆ ಕಳಿಸ್ತೀನಿ ಎಲ್ರಿಗೂ. ಆಕ್ಚುಲಿ ಅಂದ್ರೆ ಇವಾಗ ಅವ್ರು ಸ್ಕೂಲಲ್ಲಿ ಜಾಯ್ನ್ ಆಗಿದ್ದಾರೆ ಈ ಇಯರ್ ಅಲ್ಲಿ. ಅದು ಹೇಗೆ ಇದ್ ಮಾಡ್ಬೋದು ಅನ್ನೋದು ನನ್ನ ಪ್ರಶ್ನೆ. ಸೊ ಮಾತಾಜಿ ಏನಂದ್ರೆ, ಇವಾಗ ಏನು ಜೂನ್ ಕೊನೆ ಆಗಿದೆ, 1 ತಿಂಗಳಷ್ಟೇ ಆಗಿರೋದು. ಸೊ ಪೋರ್ಷನ್ಸ್ ಅಂತ ಏನು ಜಾಸ್ತಿ ಕವರ್ ಆಗಿರಲ್ಲ. ಸೊ ನಮ್ದು ಇನ್ನೇನು ಜುಲೈ 20ರಿಂದ ಶುರು ಆಗತ್ತೆ, ಇಲ್ಲಿ ಅವ್ರಿಗೆ ಕವರ್ ಅಪ್ ಆಗತ್ತೆ. ಸೊ ನೀವು ಫೀಸ್ದು ಅದೇನಿದೆ ಅದನ್ನ ನನ್ನ ಹತ್ರ ಡಿಸ್ಕಸ್ ಮಾಡಿ ಅದನ್ನ ವರ್ಕೌಟ್ ಮಾಡ್ಬೋದು. ಸೊ ನೀವು ಅಲ್ಲಿಂದ ಒಂದು TC ತಗೊಂಡು ಇಲ್ಲಿ ಜಾಯಿನ್ ಮಾಡ್ಬೋದು ಇಮಿಡಿಯೇಟ್ ಆಗಿ, ನೋ ಪ್ರಾಬ್ಲಮ್. 6ನೇ ಕ್ಲಾಸ್ ಇರೋದ್ರಿಂದ ಅಂತ ಏನು ತುಂಬಾನು ವ್ಯತ್ಯಾಸ ಆಗಲ್ಲ. ಅಂಡ್ they will be able to cope up. It is online only, no? Yes, it's completely online, 100% online. Okay. ಹರೇ ಕೃಷ್ಣ ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಹೇಮಲತಾ ಗಣೇಶ್ ಅನ್ಮಿಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಇದು ಎಷ್ಟು 3.5 ವರ್ಷದಿಂದ ಮಕ್ಕಳಿಂದ ಸ್ಟಾರ್ಟ್ ಆಗ್ತದಾ? ಅಂದ್ರೆ ಹೌದು. ನನ್ನ ಮಗನ 3.5 ವರ್ಷ. ಪ್ರಿ KG ಇಂದ ಶುರು ಆಗುತ್ತೆ ಮಾತಾಜಿ. ಅಂದ್ರೆ ಅವರಿಗೆ ಬರೀಲಿಕ್ಕೆಲ್ಲ ಗೊತ್ತಿಲ್ಲ ಈಗ್ಲೇ, ಅದು ಹೇಗೆ ಕಲಿಸ್ತೀರಾ ಆನ್ಲೈನ್ ಅಲ್ಲಿ? ಒಳ್ಳೆ ಪ್ರಶ್ನೆ ಅದು. ಸೊ ಅದಕ್ಕೆ ನಾವು ಹೇಳ್ತಿರೋದು, ಪ್ರಿ KG, LKG, UKGಗೆ ತಂದೆ ಅಥವಾ ತಾಯಿ ಜೊತೆನಲ್ಲಿ ಇರ್ಬೇಕು. ಅದೇನು ಒಂದು 9 ಗಂಟೆಯಿಂದ 12:45 ಕ್ಲಾಸ್ ಇರೋದು. ಸೊ ಅಷ್ಟೊತ್ತಿಗೆ ನೀವು ಯಾರಾದ್ರೂ ಇರ್ಬೇಕು, ಸ್ವಲ್ಪ ಆ ರೈಟಿಂಗ್ಗೆ ಕೈ ಇಟ್ಕೊಂಡು ಬರ್ಸುವಂತದ್ದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಬೇಕು ಮಾತಾಜಿ. 1ನೇ ಕ್ಲಾಸಿಂದ ಪರವಾಗಿಲ್ಲ, ದೇ ವಿಲ್ ಗೆಟ್ ಯೂಸ್ ಟು ಇಟ್. ಅವ್ರನ್ನ ಅಲ್ಲಿ ಕೂರ್ಸಿದ್ರೆ ಸಾಕು, ಆಮೇಲೆ ನಮ್ಮ ಟೀಚರ್ಸ್ ಅದ್ ನೋಡ್ಕೊಳ್ತಾರೆ. ಬಟ್ ಈ 3 ವರ್ಷ ಸಣ್ಣ ಮಕ್ಕಳಿಗೆ ಮಾತ್ರ ಯಾರಾದ್ರೂ ಒಬ್ರು ಪಕ್ಕದಲ್ಲಿ ಇರ್ಬೇಕು ಒಂದ್ ಸ್ವಲ್ಪ. ಅಷ್ಟು ಇನ್ವೆಸ್ಟ್ಮೆಂಟ್. ಬೆಹರಿನಲ್ಲಿ ಇರೋದು ಇದು, ಬೆಹರಿನಲ್ಲಿ ಹಾಗೆ ಟೈಮಿಂಗ್ಸ್ ಎಲ್ಲ 2.5 ಗಂಟೆ ಡಿಫ್ರೆನ್ಸ್ ಎಲ್ಲ ಇರ್ತದೆ ಇಲ್ಲಿ. ಅದೆಲ್ಲ ವರ್ಕೌಟ್ ಮಾಡ್ತಾ ಇದೀವಿ ಮಾತಾಜಿ. ನಿಮ್ಮ ಬೆಹರೈನಲ್ಲಿ ಇರೋ ಒಬ್ರು ಪ್ರಿನ್ಸಿಪಲ್ಲೇ ನಮ್ಮ ಟೀಚಿಂಗ್ ಟೀಮ್ ಅಲ್ಲಿ ಇದ್ದಾರೆ ಆಕ್ಚುಲಿ. ಸೊ ಅವ್ರ ಹೆಸರು ರಶ್ಮಿ ಮಾತಾಜಿ ಅಂತ ಹೇಳಿ, ವೆರಿ ವೆರಿ ಹೈಲಿ ಕ್ವಾಲಿಫೈಡ್. ನಿಮ್ಮ ಬೆಹರೈನ್ ಅವರನ್ನೇ ಅಲ್ಲೇ ಇದ್ದಾರೆ. ಸೊ ಬೆಹರೈನ್ ಅಷ್ಟೇ ಅಲ್ಲ ಮಾತಾಜಿ, ಮೆಲ್ಬೋರ್ನ್, UK, ಕ್ಯಾನಡಾ, US ಈ ಎಲ್ಲಾ ಟೈಮಿಂಗ್ಸ್ಗೂ ನಾವು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಇಂಡಿಯಾಗ್ ಲಾಂಚ್ ಮಾಡ್ಬಿಡೋಣ ಅಂತ ಮಹಾರಾಜು ಇಲ್ಲ, ಅದಕ್ಕೂ ಶುರು ಮಾಡಿ ಅಂತ ಇದ್ದಾರೆ. ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಸೆಟ್ಲ್ ಆದ್ಮೇಲೆ ವಿ ವಿಲ್ ಓಪನ್ ಅಪ್ ಫಾರ್ ಎವ್ರಿಬಡಿ. ಸೊ ಬೆಹರೇನೇ ಅಲ್ಲ, ಪ್ರಪಂಚದ ಯಾವುದೇ ಮೂಲೆನಲ್ಲಿದ್ರು ಎಲ್ಲರೂ ಬರೋ ತರ ಅನುಕೂಲ ಆಗುತ್ತೆ. ಓಕೆ ಮಾತಾಜಿ. ಬ್ಯಾರಿನ್ ಅವ್ರು ಇಂಡಿಯನ್ ಟೈಮ್ ಜಾಯ್ನ್ ಆಗ್ಬೋದು. ಬ್ಯಾರಿನ್ ಅಂದ್ರೆ ಇಂಡಿಯನ್ ಟೈಮ್ ಅಲ್ಲಿ 9 ಗಂಟೆ ಅಲ್ವಾ, ಅಲ್ಲಿ 11:00ವರೆಗೆ ಜಾಯ್ನ್ ಆಗ್ತಾರೆ ಅಷ್ಟೇ, ಏನಿಲ್ಲ.
ಆಯ್ತು. ಅದು ಹಾಗೆ ಅದು ಸ್ವಲ್ಪ 11:15 ಇಲ್ಲಿ 9 ಗಂಟೆ, ಅಲ್ಲಿ 7:15 ಆಗುತ್ತೆ. 7:30 ಹೌದು 7:15 ಆಗುತ್ತೆ. ಅಷ್ಟು ಅದೇನು ಆಯ್ತಾ? ತೊಂದರೆ ಇಲ್ಲ. ಓಕೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹೇಮಲತಾ ಗಣೇಶ್ ಅವರೇ, ನಾನು ನಿಮಗೆ ಅದು ಕಳಿಸ್ತೀನಿ. ಇಲ್ಲಿ ಚಾಟ್ ಬಾಕ್ಸಲ್ಲಿ ಹಾಕಿದ್ದಾರೆ ಅವರು. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅದು ರಿಜಿಸ್ಟ್ರೇಷನ್ ಲಿಂಕ್ ಕಳಿಸ್ತೀನಿ. ರಮಾಮಣಿ ಮಾತಾಜಿ ಅನ್ಮಿಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ನನ್ನ ಗ್ರ್ಯಾಂಡ್ ಚಿಲ್ಡ್ರನ್ ಔಟ್ಸೈಡ್ ದಿ ಕಂಟ್ರಿ ಇದ್ದಾರೆ, US ಅಲ್ಲಿ. ಅವ್ರಿಗೆ ಇನ್ ಅಡಿಷನ್ ಟು ದೇರ್ ರೆಗ್ಯುಲರ್ ಸ್ಕೂಲ್ ಇದನ್ನ ಹೇಳ್ಕೊಡ್ತಾ ಇದಾರ ಮಾತಾಜಿ, ಇದಕ್ ಜಾಯಿನ್ ಆಗ್ಬೋದಾ? ಇದು ಫುಲ್ ಟೈಮ್ ಸ್ಕೂಲ್ ಅಂತ ಹೇಳಿದ್ರು ಅವರು. ಅದೇ ಫುಲ್ ಟೈಮು. ಅವರು ರೆಗ್ಯುಲರ್ ಹೋಗ್ತಾರಲ್ಲ, ಬೇರೆ ಟೈಮ್ ಝೋನ್ಗೆ ಹೆಂಗೆ ಟೀಚ್ ಮಾಡಕ್ ಆಗತ್ತಾ ಅಂತ ಅವ್ರಿಗೆ. ಮಾತಾಡಿ ಟೈಮ್ ಝೋನ್ ವಿ ವಿಲ್ ಟೇಕ್ ಕೇರ್, ಅದನ್ನ ಹಾ. ವರ್ಕೌಟ್ ಮಾಡ್ತೀವಿ. ರೆಗ್ಯುಲರ್ ಕ್ಲಾಸ್ಗೆ ಹೋಗ್ತಾರಲ್ವಾ, ಅವ್ರದ್ದು ಅಕಾಡೆಮಿಕ್ ಇರುತ್ತಲ್ಲ. ಅದೇ ಮಾತಾಜಿ, ರಮಾಮಣಿ ಮಾತಾಜಿ, ಅದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಅ ರಿಪ್ಲೇಸ್ಮೆಂಟ್, ನಾಟ್ ಇನ್ ಅಡಿಷನ್. ಅದಕ್ಕೂ ಹೋಗಿ ಇಲ್ಲೂ ಬರ್ಬೇಕಂತಿಲ್ಲ, ಕರೆಕ್ಟ್. ಅದನ್ನ ಬಿಟ್ಬಿಟ್ಟು ಇಲ್ಲಿಗೆ ಬರೋದು. ದಿಸ್ ಇಸ್ ಅ ಫುಲ್ ಟೈಮ್. ಆತರ ಮಾತಾಜಿ, ಅದೇ ಅದೊಂದು ಬೇಕಿತ್ತು, ಅದಕ್ಕೆ ಕೇಳ್ದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್, ವಿಜಯ್ ಕುಮಾರ್ ಪ್ರಭುಜಿ. ಹರೇ ಕೃಷ್ಣ ಗುರು ಮಹಾರಾಜ್, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಎವ್ರಿಬಡಿ. ನಂದು ಒಂದು ಪ್ರಶ್ನೆ ಮತ್ತೆ ಒಂದು ಅಬ್ಸರ್ವೇಷನ್. ಪ್ರಶ್ನೆ ಬಂದು, ಇದು ಪರೀಕ್ಷೆ ಮಾಡ್ತಾರಲ್ಲ ಎಕ್ಸಾಮ್, ಅದು ಓವರ್ ಎ ಪೀರಿಯಡ್ ಆಫ್ 1 year ಮಾಡ್ತೀರಾ, ಇಲ್ಲ ಡೈರೆಕ್ಟ್ ಆಗಿ ವರ್ಷದಲ್ಲಿ ಒಂದ್ಸಾರಿ ಮಾಡ್ತೀರಾ ಅಂತ. ಆಮೇಲೆ ಕರೆಸ್ಪಾಂಡೆನ್ಸ್ ಕಮ್ ಕಾಂಟ್ಯಾಕ್ಟ್ ಅಂತ ಮೊದಲಿಂದ ಯೂನಿವರ್ಸಿಟಿಗಳಲ್ಲಿ ನಡೀತಾ ಇದೆ. ಆ ತರ ನೀವು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು 1,000 ಸ್ಟೂಡೆಂಟ್ ಇದಾರೆ ಅಂತ ತಿಳ್ಕೊಳ್ಳಿ. ಈಗ ಬೆಂಗಳೂರು ನಾರ್ತ್ ನಲ್ಲಿ ಒಂದು 250 ಅಥವಾ ಎಷ್ಟೋ ಒಂದು ಇರ್ತಾರೆ ಎಕ್ಸ್ ನಂಬರ್ಸ್. ಅವ್ರಿಗೆ 3 ತಿಂಗಳಿಗೆ ಒಂದ್ಸಾರಿ ಅಥವಾ 4 ತಿಂಗಳಿಗೆ ಒಂದ್ಸಾರಿ ಅಟ್ಲೀಸ್ಟ್ ಅವ್ರೆಲ್ಲೋ ಒಂದ್ ಕಡೆ ಸೇರಿಸ್ಬಿಟ್ಟು ಅವ್ರಿಗೆ ಒಬ್ರಿಗೊಬ್ರು ಮುಖ ನೋಡಿ ಅಟ್ಲೀಸ್ಟ್ ದೇ ಟಚ್ ಈಚ್ ಅದರ್ ಅಂತ ನನಗೆ ಒಂದು ಸಜೆಷನ್ ಅಷ್ಟೇ. ಅದು ಆಗ್ಬೋದು, ಆಗದೆ ಇರ್ಬೋದು. ಯು ಕ್ಯಾನ್ ಥಿಂಕ್ ಆನ್ ದೀಸ್ ಲೈನ್ಸ್ ಇವನ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ದೇ ಶುಡ್ ಅಟ್ಲೀಸ್ಟ್ ಒನ್ಸ್ ಇನ್ 4 months ದೇ ಶುಡ್ ಸಿ ಫೇಸ್ ಟು ಫೇಸ್ ಅಂತ ನಂದು ಒಂದು ಸಲಹೆ ಅಷ್ಟೇ. ಆಮೇಲೆ ಪರೀಕ್ಷೆ ಹೇಗೆ ಮಾಡ್ತೀರಾ ನೀವು? ಎಕ್ಸಲೆಂಟ್ ಪಾಯಿಂಟ್ಸ್ ಪ್ರಭು. ಮಹಾರಾಜ್, ಯು ವಾಂಟ್ ಟು ಟೇಕ್ ದಟ್ ಆರ್ ಯು ವಾಂಟ್ ಮೀ ಟು? ಯು ಓನ್ಲಿ ಸ್ಪೀಕ್. ಓಕೆ. ಸೊ ಪ್ರಭು, ನಿಮ್ಮ ಮೊದಲನೇ ಪ್ರಶ್ನೆ ಬಂದು ಅಸೆಸ್ಮೆಂಟ್ ಹೇಗ್ ಮಾಡ್ತೀವಿ ಅಂತ. ಈಗ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಪ್ರಕಾರ ಬರೀ ಬೈ ಹಾರ್ಟ್ ಮಾಡಿ ಎಕ್ಸಾಮ್ ಬರೆಯೋದು, ಅದನ್ನ ಬಿಟ್ಟು 5+3+3+4 ಅಂತ ನಮ್ಮ ಇವರು ರಶ್ಮಿ ಮಾತಾಜಿ ಇದ್ದಿದ್ರೆ ಇನ್ನೂ ಡೀಟೇಲ್ ಆಗಿ ಹೇಳಿರೋರು. ಸೊ ಅದರ ಪ್ರಕಾರ ಡಿಸೈನ್ ಮಾಡ್ತಾ ಇದ್ದಾರೆ ಪ್ರಭು. ಡಿಪೆಂಡಿಂಗ್ ಆನ್ ವಿಚ್ ಗ್ರೇಡ್ ದ ಚೈಲ್ಡ್ ಇಸ್ ಇನ್, ದೇರ್ ಅಸೆಸ್ಮೆಂಟ್ ವಿಲ್ ಬಿ ಲೈಕ್ ದಟ್. ನಾಟ್ ಓನ್ಲಿ ಒನ್ಸ್ ಇನ್ ಅ ಇಯರ್, ರೆಗ್ಯುಲರ್ ಅಸೆಸ್ಮೆಂಟ್ಸ್ ಇರುತ್ತೆ. ಅದಕ್ಕೆ ಆಕ್ಚುಲಿ ಅವ್ರು ನಿನ್ನೆನೆ ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾ ಇದ್ದೆ, ಅವರು ಎಕ್ಸಾಕ್ಟ್ ಟರ್ಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಎವ್ರಿ ಸೋ ಆಫನ್, ಇವಾಗ ರೆಗ್ಯುಲರ್ ಸ್ಕೂಲ್ಸ್ ಅಲ್ಲಿ ಹೆಂಗ್ ನಡೆಯುತ್ತೆ ಅದೇ ತರ ಇಲ್ಲೂ ನಡೆಯುತ್ತೆ. ಏಜ್ ಅಪ್ರೋಪ್ರಿಯೇಟ್ ಕೈಂಡ್ ಆಫ್ ಅಸೆಸ್ಮೆಂಟ್, ಅದೆಲ್ಲ ಪ್ರೋಗ್ರೆಸ್ ಇರುತ್ತೆ. ಅಕಸ್ಮಾತ್ ಯಾರಾದ್ರೂ ಇಲ್ಲಿ ಬಿಟ್ಟು ಹೋಗಲ್ಲ, ಅಕಸ್ಮಾತ್ ಇಲ್ಲಿ ಬಿಟ್ಟು ಇನ್ನೆಲ್ಲಾದ್ರೂ ಹೋಗ್ಬೇಕಂದ್ರೂ ಆಲ್ ದ ಪ್ರೋಗ್ರೆಸ್ ಟ್ರ್ಯಾಕ್ ರೆಕಾರ್ಡ್ ವಿಲ್ ಬಿ ದೇರ್. ಅಂಡ್ ಯು ಕ್ಯಾನ್ ಯೋರ್ ಸೆಲ್ಫ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿ ಯು ಕ್ಯಾನ್ ಟ್ರ್ಯಾಕ್ ಎವ್ರಿಥಿಂಗ್. ಸೊ ಪೀರಿಯಾಡಿಕ್ ಅಸೆಸ್ಮೆಂಟ್ಸ್ ಡೆಫಿನೆಟ್ಲಿ ಆರ್ ದೇರ್. ಅಂಡ್ ನಿಮ್ದು ಎರಡನೇದು ಬಂದ್ಬಿಟ್ಟು ಫಿಸಿಕಲಿ ಎಲ್ಲಾರು ಒಟ್ಟಿಗೆ ಸೇರೋದು. ಅದಕ್ಕೆ ನಮ್ಮ ಪರಮ ಪೂಜ್ಯ ಭಕ್ತಿ ಪದ್ಮಸ್ವಾಮಿ ಮಹಾರಾಜ್ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ವರ್ಷಕ್ಕೆ 2 ಸತಿ ಆದ್ರೂನು ಎಲ್ಲರೂ ಒಟ್ಟಿಗೆ ಸೇರೋ ತರ, ಕ್ಯಾಂಪ್ ತರ, ರಿಟ್ರೀಟ್ ತರ, ಯಾತ್ರಾ ತರ ಅದನ್ನ ಮಾಡ್ಬೇಕು ಅನ್ನೋ ಯೋಜನೆ ಆಲ್ರೆಡಿ ಅವ್ರ ಮನಸ್ಸಿನಲ್ಲೂ ಇದೆ. ಓಕೆ, ಹರೇ ಕೃಷ್ಣ. ರೆಡ್ಮಿ 9, ನಿಮ್ಮ ಹೆಸರೇನು ಗೊತ್ತಿಲ್ಲ, ರೆಡ್ಮಿ 9 ಅಂತಿದೆ, ಅನ್ಮಿಟ್ ಮಾಡಿ. ರೆಡ್ಮಿ 9 ಅಂತಿದೆ ನೋಡಿ, ಅನ್ಮಿಟ್ ಮಾಡಿ. ನಾನು ಅನ್ಮಿಟ್ ಮಾಡೋದಕ್ಕೆ ನಿಮ್ಗೆ ಇದು ಕೊಡ್ತಾ ಇದ್ದೇನೆ ಆಪ್ಷನ್, ಅನ್ಮಿಟ್ ಮಾಡಿ. ಹೋಸ್ಟ್ ವುಡ್ ಲೈಕ್ ಟು ಅನ್ಮ್ಯೂಟ್ ಅಂತ ಬರುತ್ತೆ, ಅನ್ಮ್ಯೂಟ್ ಯು ಅಂತ, ಆವಾಗ ಅನ್ಮಿಟ್ ಮಾಡಿದರೆ ಆಯಿತು. ಓಕೆ, ಇನ್ನೊಂದು ಗೂಗಲ್ ಪಿಕ್ಸೆಲ್ ಅಂತ ಇದೆ, ನೀವು ಅನ್ಮಿಟ್ ಮಾಡಿ. ಅವರು ಅನ್ಮಿಟ್ ಮಾಡ್ತಾರೆ. ತೇಜೋತಿ ಭಾರದ್ವಾಜ್ ಮಾತಾಜಿ ಅನ್ಮಿಟ್ ಮಾಡಿ, ಅನ್ಮಿಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ ಕೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಮಹಾರಾಜ್, ಹರೇ ಕೃಷ್ಣ ಮಹಾರಾಜ್ ಅನ್ಮಿಟ್ ಮಾತಾಜಿ. ಸಾರಿ, ಅವರು ಮಹಾರಾಜ್. ಹರೇ ಕೃಷ್ಣ ಮಹಾರಾಜ್. ನನ್ನ ಪ್ರಶ್ನೆ ಇವಾಗ, ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಇದ್ರೆ ಅವರು ಮಕ್ಕಳನ್ನ ಹೇಗೆ ಆನ್ಲೈನ್ ಅಲ್ಲಿ ಬಿಟ್ಟು ಹೋಗ್ಬೋದು? ಮ್ಯೂಟಲ್ ಇದ್ದೀರಿ ಮಾತಾಜಿ, ಆರಾಧನಾ ಮಾತಾಜಿ, ನೀವು ಮ್ಯೂಟಲ್ ಇದ್ದೀರಿ. ಒಂದು ನಿಮಿಷ ಅಂತ. ಓಕೆ, ಸಾರಿ ಮಾತಾಜಿ, ನಮ್ದೊಂದು ರೀಡಿಂಗ್ ಸೆಷನ್ ಇತ್ತು, ಅದಕ್ಕೆ ಲಾಗಿನ್ ಆಗಿ ಅವ್ರನ್ನ ಬಿಟ್ಟೆ. ಪ್ರಶ್ನೆ ಏನಿತ್ತು ಮಾತಾಜಿ? ಸಾರಿ.
ತಂದೆ ತಾಯಿ ಇಬ್ರು ಹಾ, ಹಾ. ವರ್ಕಿಂಗ್ ಇದ್ರೆ ಮಕ್ಕಳನ್ನ ಯಾರು ಮಾನಿಟರ್ ಮಾಡ್ತಾರೆ ಅಂತ, ಹೇಗೆ ಅವ್ರನ್ನ ಆನ್ಲೈನ್ ಬಿಟ್ಟು ಹೋಗ್ತಾರೆ? ಅದೊಂದು ಸ್ವಲ್ಪ ಇದಿದೆ ಮಾತಾಜಿ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್. ಯಾರಾದ್ರೂ ಮನೆಯಲ್ಲಿ ಅಂದ್ರೆ ನೀವು ಸದಾ ಅವ್ರ ಪಕ್ಕ ಇರಬೇಕು ಅಂತ ಏನಿಲ್ಲ, ಬಟ್ ಅಟ್ಲೀಸ್ಟ್ ಅವರು ಲಾಗಿನ್ ಆಗ್ತಾ ಇದ್ದಾರೆ, ಟೈಮ್ ಅಟೆಂಡ್ ಮಾಡ್ತಾ ಇದ್ದಾರೆ, ಅಷ್ಟನ್ನ ವ್ಯವಸ್ಥೆ ಮಾಡೋ ತರ ಯಾರಾದ್ರೂ ಒಬ್ಬರು ನೋಡ್ಕೋಬೇಕು ಮಾತಾಜಿ. ಫಸ್ಟ್ ಸ್ಟ್ಯಾಂಡರ್ಡ್ ತನಕ, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಅವ್ರ ಪಡ ಅವ್ರು ನೋಡ್ಕೋತಾರೆ. ಎಷ್ಟೋ ಜನ ಮಾಡ್ತಿದ್ದಾರೆ ಆನ್ಲೈನ್. ಇನ್ನೊಂದು ಪ್ರಶ್ನೆ ಮಾತಾಜಿ, ಇಲ್ಲಿ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇವಾಗ ಆಗ್ಲೇ ಮಕ್ಕಳು ತುಂಬಾ ಫಾಸ್ಟ್ ಆಗಿದ್ದಾರೆ. ಸೊ ಸ್ಕ್ರೀನ್ ನ ಸ್ಪ್ಲಿಟ್ ಮಾಡಿ ಅವರು ಪ್ಲೇ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹೌದು. ಡ್ಯೂರಿಂಗ್ ಕರೋನಾ ಪೀರಿಯಡ್ ಈ ವರ್ಕ್ ತುಂಬಾ ನಡೀತು. ಹೌದು. ಅಂದ್ರೆ ಕ್ಲಾಸ್ ನಡೀತಾ ಇತ್ತು, ಸ್ಕ್ರೀನ್ ನ ಸ್ಪ್ಲಿಟ್ ಮಾಡ್ಕೊಂಡು ಒಂದು ಸ್ಕ್ರೀನ್ ಅಲ್ಲಿ ಟೀಚರ್ ಜೊತೆ ಅಂದ್ರೆ ಹಾನೆಸ್ಟ್ ಆಗಿ ಇದ್ ಮಾಡೋರ್ ತರ, ಇನ್ನೊಂದು ಸ್ಕ್ರೀನ್ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು. ಸೊ ಒಳ್ಳೆ ಪ್ರಶ್ನೆ ಮಾತಾಜಿ. ಮಕ್ಕಳು ಹುಷಾರಿದ್ದಾರೆ, ಬಟ್ ನಮ್ ಟೀಚರ್ ಅದಕ್ಕಿಂತ ಹುಷಾರಿರ್ತಾರೆ. ಸೊ ಅಕಸ್ಮಾತ್ ಅವ್ರ ಗಮನ ಸ್ವಲ್ಪ ಈ ಕಡೆ ಆ ಕಡೆ ಹೋದ್ರುನು ಅದನ್ನ ಗಮನನ ಎಳ್ಕೊಂಡ್ ಬರೋ ಅಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ. ಸೊ ದೇ ವಿಲ್ ಬಿ, ಅದಕ್ಕೆ ವಿಡಿಯೋ ಆನ್ ಇರಬೇಕು. ದ ಮೊಮೆಂಟ್ ದ ವಿಡಿಯೋ ಗೋಸ್ ಆಫ್, ಪೇರೆಂಟ್ಸ್ ವಿಲ್ ಬಿ ನೋಟಿಫೈಡ್. ಅವ್ರಿಗೆ ಗೊತ್ತಾಗತ್ತೆ ಇವತ್ತು ನಿಮ್ ಮಗು ವಿಡಿಯೋ ಆನ್ ಇಟ್ಟಿಲ್ಲ ಅಂತ, ಅಂಡ್ ದೇ ವಿಲ್ ಬಿ ಟೇಕನ್ ಮೆಸೇಜ್ ಬರುತ್ತೆ ಇಮಿಡಿಯೇಟ್. ಅವ್ರ ಅಕಸ್ಮಾತ್ ಅವ್ರ ಗಮನ ಆ ಕಡೆ ಈ ಕಡೆ ಹೋಗ್ತದೆ, ಅವ್ರನ್ನ ಪ್ರಶ್ನೆ ಕೇಳೋದು ಅಥವಾ ಇನ್ನೇನೋ ಮಾಡಿ ಒಂದು ಆಕ್ಟಿವಿಟಿ ಮಾಡೋದು, ಒಂದು ಕ್ವಿಜ್ ಮಾಡೋದು, ಆ ತರ ಇಮಿಡಿಯೇಟ್ಲಿ ದೇ ವಿಲ್ ಬ್ರಿಂಗ್ ದಿಯರ್ ಅಟೆನ್ಷನ್ ಬ್ಯಾಕ್. ಸೊ ಇದು ಪ್ಲಾಟ್ಫಾರ್ಮ್ ಗಿಂತ ಮಾತಾಡಿ ಯಾರು ಹೇಳ್ಕೊಡ್ತಾರೆ ಅವ್ರಿಗ ಇದು ಇರ್ಬೇಕು, ಮಕ್ಕಳನ್ನ ಹಿಡಿದಿಟ್ಕೊಳ್ಳೋ ಅಷ್ಟೊತ್ತು ಇಂಟ್ರೆಸ್ಟಿಂಗ್ ಆಗಿ. ಅದು ಫಿಸಿಕಲ್ ಆಗಿರ್ಲಿ ಆನ್ಲೈನ್ ಆಗಿರ್ಲಿ, ನೀವು ಫಿಸಿಕಲ್ ಕ್ಲಾಸ್ ಇದ್ರೂನು ಆ ಟೀಚರ್ಗೆ ಆ ಎಬಿಲಿಟಿ ಇಲ್ಲ ಅಂದ್ರೆ ಅಲ್ಲಿ ಬೋರಿಂಗ್ ಆಗುತ್ತೆ. ಬಟ್ ಅದೇ ನೀವು ಆನ್ಲೈನ್ ಇದ್ರೂನು, ಬಿಕಾಸ್ ನನ್ನ ಕ್ಲಾಸಸ್ ಎಲ್ಲ ನಡೆಯೋದು ಆನ್ಲೈನ್, ಅದರಿಂದ ಹೇಳ್ತಾ ಇದ್ದೀನಿ, ಅದು ನಮ್ಗಿರ್ಬೇಕು ಟೀಚರ್ಸ್ ಆಗಿ ಅವರ ಅಟೆನ್ಷನ್ ನ ನಾವು ಹೆಂಗ್ ಹಿಡಿದಿಟ್ಕೋಬೇಕು ಅಂತ. ಅಂಡ್ ಐ ಕ್ಯಾನ್ ಅಶ್ಯೂರ್ ಯು, ನಮ್ಮ ಟೀಚರ್ಸ್ಗೆ ಆ ಕ್ವಾಲಿಟಿ ಇದೆ, ಅಂಡ್ ದೇ ವಿಲ್ ಕೀಪ್ ಟ್ರ್ಯಾಕ್ ಆಫ್ ಇಟ್. ಸೊ ಆ ತರ ಸ್ಪ್ಲಿಟ್ ಸ್ಕ್ರೀನು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಒಂಚೂರು ಆ ಕಡೆ ಈ ಕಡೆ ಹೋದ್ರು ಅವ್ರನ್ನ ಗಮನ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ಹರೇ ಕೃಷ್ಣ. ಎಸ್ ತೇಜೋತಿ ಮಾತಾಜಿ, ಇನ್ನೇನಾದ್ರು ಇದೆಯಾ ಪ್ರಶ್ನೆ ಅಥವಾ ಓಕೆನಾ? ಮಾತಾಜಿ ಒಂದೇ ಒಂದು ನಿಮಿಷ ಪ್ರಭುಜಿ. ಆಯ್ತಲ್ಲ ಮಾತಾಜಿ? ಓಕೆ, ಈಗ ಕೇಳಿ ಗಣೇಶ್ ಪ್ರಭುಜಿ ಕೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಶ್ನೆ ಏನಂದ್ರೆ, ನನ್ನ ಮಗಳು ಈಗ 8th ಅಲ್ಲಿದ್ದಾಳೆ. 9th ಗೆ ಹೋಗುವಾಗ ಅವರು. ಹರೇ ಕೃಷ್ಣ. ನಿಮ್ಮ ಪ್ರಶ್ನೆ ಅಷ್ಟು ಕ್ಲಿಯರ್ ಇಲ್ಲ. 8th ಅಲ್ಲಿ ಇದ್ದಾಳೆ ನಿಮ್ಮ ಮಗಳು, ಈಗ 9th ಗೆ ಹೋಗ್ತಾ ಇದ್ದಾಳಾ? 9th ಗೆ ಹೋಗ್ಬೇಕಂತನಾ? ಇಲ್ಲ, 8th ಅಲ್ಲಿ ಹೋಗ್ತಿದ್ದಾಳೆ. ಓಕೆ, ಇವರು 8th ಇಂದ ಸ್ಟಾರ್ಟ್ ಮಾಡ್ಬೋದಾ? 8th ಇಂದನೇ ಸ್ಟಾರ್ಟ್ ಮಾಡ್ಬೋದು ಅಂತ ಅವರು ಮಾತಾಜಿ ಹೇಳ್ತಾರೆ. ಬಟ್ ಅಂದ್ರೆ ಟ್ರಯಲ್ ಪೀರಿಯಡ್ ಅಂತ ಕೊಡ್ತೀರಾ ಹೇಗೆ ಅಂತ? ಮಾತಾಜಿ ನಿಮ್ ಪ್ರಶ್ನೆ ಕೇಳಿಸ್ತಲ್ಲ ಆರಾಧನಾ ಮಾತಾಜಿ ಅವ್ರು ಹೇಳಿದ್ದು? 8th ಜಾಯಿನ್ ಆಗ್ಬೋದಾ ಅಂತ ಆಗ್ಬೋದು. ಆಮೇಲೆ ಏನೋ ಕೇಳಿದ್ರು, ಟ್ರಯಲ್ ಪೀರಿಯಡ್ ಅಂತ ಏನಾದ್ರು ಇದೆಯಾ ಅಂತ. ಟ್ರಯಲ್ ಪೀರಿಯಡ್ ಅಂತ ಹೇಗೆ ನಮ್ಗೆ ಆಗ್ಬೋದಾ ಹೋಗ್ಲಿಕ್ಕೆ? ನಮ್ಗೆ ಅದು ಆಗುತ್ತಾ ಇಲ್ವ ಅಂತ ಚೆಕ್ ಮಾಡಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಚೆಕ್ ಮಾಡಕ್ಕೆ. ಓಕೆ, ವಿ ಕ್ಯಾನ್ ವರ್ಕ್ ಇಟ್ ಔಟ್. ಅಂದ್ರೆ ಸ್ವಲ್ಪ ಒಂದ್ ವಾರ ಅಷ್ಟು ಟ್ರಯಲ್ ಮಾಡೋದು, ಯಾ ವಿ ಕ್ಯಾನ್ ಟ್ರೈ ಇಟ್, ನೋ ಇಶ್ಯೂಸ್. ಒಂದ್ ವಾರ ಆ ತರ ಬರ್ಲಿ ಪ್ರಭು, 1 ವಾರ 2 ವಾರ ಯು ಕ್ಯಾನ್ ಕಮ್ ಅಂಡ್ ಸಿಟ್ ಇನ್ ದ ಕ್ಲಾಸಸ್. ಹೇಗ ಅಡ್ಜಸ್ಟ್ ಆಗ್ತಾ ಇದೆ ನೋಡಿ, ಅನುಕೂಲ ಆದ್ರೆ ಕಂಟಿನ್ಯೂ ಆಗ್ಲಿ, ಇಲ್ದಿದ್ರೆ ನೋ ಪ್ರಾಬ್ಲಮ್. ಮಾತಾಜಿ ನಂದೊಂದು ಪ್ರಶ್ನೆ, ಅವ್ರು ಹೇಗೆ ಲ್ಯಾಪ್ಟಾಪ್ ಮೂಲಕ ಅಲ್ವಾ ಎಲ್ಲರಿಗೂ ಲ್ಯಾಪ್ಟಾಪು ಅಂದ್ರೆ ಅವ್ರು ಯಾವ ಥರ ತಗೊಳ್ಬೇಕು ಅದೆಲ್ಲ ಏನಾದರೂ ಇದೆಯಾ? ಅಂದ್ರೆ ಅದರಲ್ಲಿ ಬೇರೆ ಏನು ಬಾರದಿರುತ್ತೆ ಆ ಥರದ್ದು ಏನಾದರೂ ಪ್ರೋಗ್ರಾಮಿಂಗ್ ಮಾಡಿ ಕೊಡೋದು ಇದೆಯಾ ನಿಮ್ದು? ಅಂದ್ರೆ ಬರೀ ನಿಮ್ಮ ಸ್ಕೂಲ್ ಇದ್ದು ಮಾತ್ರ ಬರ್ಬೇಕು ಅದರಲ್ಲಿ, ಆ ಥರ ಏನಾದರೂ? ಆ ತರ ಸ್ವಲ್ಪ ಪೇರೆಂಟಲ್ ಕಂಟ್ರೋಲ್ ಅವ್ರು ಇಟ್ಕೋಬೇಕು ಮಾತಾಜಿ. ನಾವೊಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದ್ದೀವಿ, ಬ್ಲೂಮ್ ಬೈಟ್ ಅಂತ ಹೇಳಿ. ಬಟ್ ನಮ್ ಕ್ಲಾಸಸ್ ಝೂಮ್ ಅಲ್ಲಿ ನಡೆಯುತ್ತೆ. ಬಟ್ ಅವರು ಬೇರೆ ಕಡೆ ಬೇರೆ ಎಲ್ಲ ಮಾಡದೇ ಇರೋ ತರ ಬೇರೆ ವೆಬ್ಸೈಟ್ಸ್ ನ ಬ್ಲಾಕ್ ಮಾಡೋದು, ಅದು ಇವಾಗ ಆಲ್ರೆಡಿ ಬಂದ್ಬಿಟ್ಟಿದೆ. ಅದನ್ನೆಲ್ಲ ಅವರು ಲ್ಯಾಪ್ಟಾಪ್ ಅಲ್ಲಿ ಪೇರೆಂಟ್ಸ್ ಸ್ವಲ್ಪ ಇದ್ ಮಾಡ್ಕೋಬೇಕು. ಅಂಡ್ ಡಿವೈಸಸ್ ಬಂದಾಗ ಮೊಬೈಲ್ ಬೇಡ, ಆದಷ್ಟು ಟ್ಯಾಬ್ ಲ್ಯಾಪ್ಟಾಪ್ ಅಂತ ಇದ್ರೆ ಒಳ್ಳೇದು. ಅಂಡ್ ಪ್ಲಸ್ ಇವಾಗ ಗ್ಲೇರ್ ಪ್ರೊಟೆಕ್ಷನ್ ಸ್ಕ್ರೀನ್ಸು ಬರುತ್ತೆ. ಆ ತರ ಒಂದು ವರ್ಕ್ ಸ್ಟೇಷನ್ ರೆಡಿ ಮಾಡ್ಕೊಂಡ್ಬಿಟ್ಟು ಲ್ಯಾಪ್ಟಾಪ್, ಬುಕ್ಸ್, ಸ್ಟೇಷನರಿ ಆ ತರ ಇದೆಲ್ಲ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಗುಡ್. ಬಟ್ ಆಸ್ ಫಾರ್ ನಿಮ್ ಕಡೆಯಿಂದಾನೆ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಚಾರ್ಜ್ ಮಾಡಿ ಅದ್ರಲ್ಲಿ ನೀವು ಅದೇ ತರ ಪ್ರೋಗ್ರಾಮ್ ಮಾಡಿ ಕೊಟ್ರೆ ಅದು ತುಂಬಾ ಒಳ್ಳೇದಂತ ಅಲ್ವಾ? ಸೊ ಕೆಲವು ಸ್ಕೂಲುಗಳಲ್ಲಿ ಇದೆ, ಇದು ವಿದೇಶಗಳಲ್ಲೆಲ್ಲ ಈ ತರ ಮಾಡ್ತಾರೆ. ಅಂದ್ರೆ ಅದರಲ್ಲೇ ಅವರೆಲ್ಲ ಕಂಪ್ಲೀಟ್ ಇದ್ ಮಾಡಿರ್ತಾರೆ. ನಿಮ್ದು ಇದು ಮಾತ್ರ ಅದ್ರಲ್ಲಿ ಬರೋ ತರ, ಆ ತರ ಮಾಡೋ ತರ ಏನೋ ವಿ ಕ್ಯಾನ್ ಕೊಲಾಬ್ರೇಟ್. ಅದೇ ನಮ್ಮ ಇವರು ಸಾಫ್ಟ್ವೇರ್ ಏನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ERP, ಅವ್ರನ್ನ ಕೇಳ್ತೀವಿ ಆ ತರ ಏನಾದ್ರು ಅವರೇ ಇದ್ ಮಾಡ್ಬೋದಾ. ಓಕೆ, ಅಂದ್ರೆ ಈಸಿ ಆಗುತ್ತೇನೋ ಅಂತ ಪೇರೆಂಟ್ಸಿಗೆ ಸ್ವಲ್ಪ ಇದರಿಂದ ಅಲ್ವಾ? ಎಸ್, ಅಂದ್ರೆ ಎಲ್ಲರೂ ಒಂದೇ ತರದ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಎಸ್, ಮಹೇಂದ್ರ ಪ್ರಭುಜಿ ಅನ್ಮ್ಯೂಟ್ ಮಾಡಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇದು ಎಷ್ಟು ಜನ ಮಕ್ಳು ಇರ್ತಾರೆ ಮಾತಾಜಿ ಒಂದು ಕ್ಲಾಸಲ್ಲಿ? ಮಹಾರಾಜರು ಹೇಳಿದ್ದಾರೆ 15 ಇಟ್ಕೊಳ್ಳಿ, 15ಗಿಂತ ಜಾಸ್ತಿ ಆದ್ರೆ ಬೇರೆ ಬ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ರೈಟ್ ಮಹಾರಾಜ್? ಅವರು ಮತ್ತೆ ಅಂದರೆ ಇದಾಯಿತು, ಅವ್ರದ್ದು ಕೋಸ್ಟ್ ಮಾಡಿದ್ದೆ. ಅವ್ರೇನು ಲೈನ್ ಪ್ರಾಬ್ಲಮ್ ಆಗಾಗ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ. ಈಗ ನಾನು ಕೋಸ್ಟ್ ಮತ್ತೆ ಮಾಡಿದೆ. 15 ಅಂತ ಹೇಳಿದ್ದಾರೆ ಪ್ರಭು. ಸೊ ವಿ ವಿಲ್ ಲಿಮಿಟೆಡ್ ಟು 15 ಸ್ಟೂಡೆಂಟ್ಸ್. ಸೊ ಅದರಿಂದ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ ಅವ್ರಿಗೆ. ಮಹಾರಾಜ್ ಅಡ್ಮಿಟ್ ಮಾಡಿದ್ದಾರೆ. 15 ಮ್ಯಾಕ್ಸಿಮಮ್ 15 ಆದ್ಮೇಲೆ ಸ್ಪಿಟ್ ಮಾಡ್ತೀವಿ. 15 16 17 ಆದ ತಕ್ಷಣ 10 ಆಗತ್ತೆ ಹಂಗೆ. ಎಸ್, ಓಕೆ ಮಹೇಂದ್ರ ಪ್ರಭುಜಿ, ಇನ್ನೇನಾದರೂ ಪ್ರಶ್ನೆ ಇದೆಯಾ ನಿಮಗೆ? ಇನ್ನೇನಿಲ್ಲ ಮಾತಾಜಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೂಗಲ್ ಪಿಕ್ಸೆಲ್ ಇವ್ರದ್ದೊಂದು ಆಗ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ತಾ ಇಲ್ಲ ಅವರು. ಎಂ ಜಯಲಕ್ಷ್ಮಿ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಂದೊಂದು ಪ್ರಶ್ನೆ. ನಿಮ್ದು ಎಲ್ಲನೂ ತುಂಬಾ ಚೆನ್ನಾಗಿದೆ, ಬಟ್ ಇದನ್ನ ಏನಾದ್ರೂ ಆನ್ಲೈನ್ ಬಿಟ್ಟು ಆಫ್ಲೈನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಸಾಧ್ಯ ಆಲ್ರೆಡಿ ಆಗ್ತಾ ಇದೆ. ಮಹಾರಾಜೇ ಅದ್ರ ಬಗ್ಗೆ ಹೇಳಿ. ಆಕ್ಚುಲಿ ವಿ ಆರ್ ಆಲ್ ವೆರಿ ಇಂಟ್ರೆಸ್ಟೆಡ್ ಇನ್ ಸಚ್ ಸ್ಕೂಲ್ಸ್ ಓನ್ಲಿ. ನಮ್ಗೆ ಆನ್ಲೈನ್ ಅಲ್ಲಿ ಸ್ವಲ್ಪ ನನಗೆ ಅಷ್ಟು ಟ್ರ್ಯಾಕ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೊಂದು ಡೌಟ್. ಆಫ್ಲೈನ್ ಆದ್ರೆ 100% ಅಂದ್ರೆ ನಮ್ಗೆ ತುಂಬಾ ಇಷ್ಟ ಈ ತರ ಸ್ಕೂಲ್ಗೆ ಸೇರ್ಸಕ್ಕೆ. ಇಲ್ಲಿ ನೀವ್ ಹೇಳ್ದಂಗೆ ಪ್ರೆಸೆಂಟ್ ಜನರೇಷನ್ಗೆ ಇದು ತುಂಬಾ ಅಗತ್ಯ ಇದೆ. ನಾರ್ಮಲ್ ಸ್ಕೂಲ್ಸ್ ನಲ್ಲಿ ನಮ್ಗೆ ಇವಾಗ ಬಹಳ ಕಷ್ಟ ಇದೆ. ಆಫ್ಲೈನ್ ಬಗ್ಗೆ ಆಫ್ಲೈನ್ ಅಲ್ಲಿ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿ ಮಾಡ್ಲಿಕ್ಕೆ? ಹಾಸ್ಟೆಲ್ ಮಾಡಕ್ ಯೋಜನೆ ಇದೆ, ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡ್ಬೇಕು ಅಂತ ಯೋಜನೆ ಇದೆ. ಅದಕ್ಕೆ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಕು, ಅಂದ್ರೆ ಸ್ಪಾನ್ಸರ್ಶಿಪ್ ಬೇಕು. ಅದಕ್ಕೆ ಪ್ಲಾನ್ ಅಂತೂ ಇದೆ. ಅದು ಅದೇನೆ, ಇವಾಗ ಹಾಸ್ಟೆಲ್ ಅಲ್ಲಿ ನಾವು ಒಂದ್ ಕಡೆ ಓಪನ್ ಮಾಡೋದು, 2 ಕಡೆ ಓಪನ್ ಮಾಡ್ಬೋದು. ಎಷ್ಟು ಕಡೆ ಓಪನ್ ಮಾಡಕ್ ಸಾಧ್ಯ? ಅಲ್ಲ, ಇವಾಗ ಬೇರೆ ಸ್ಕೂಲ್ಸ್ ಎಲ್ಲ ಮಾಡ್ತಾರಲ್ಲ, ಈಗ ಬ್ಯಾಂಗ್ಳೂರ್ ನಾರ್ತ್, ಬ್ಯಾಂಗ್ಳೂರ್ ಸೌತ್, ಬ್ಯಾಂಗ್ಳೂರ್ ಈಸ್ಟ್, ಅಂದ್ರೆ ಇದು ಬ್ಯಾಂಗ್ಳೂರ್ ಮಾತಾಜಿ, ವೆಸ್ಟ್. ಇದು ಇಂಟರ್ನ್ಯಾಷನಲ್ ಇದು. ಅದೇ ಅದರಿಂದ ಅಂದ್ರೆ ಇದು ಎಲ್ಲ ಕಡೆ ಇದು ಇವ್ರು ಮಾತ್ರ ನಿಮ್ ಕನ್ನಡದಲ್ಲಿ ವಿವರಿಸ್ತಾ ಇದಾರೆ ಅಷ್ಟೇ. ಇದು ಮುಂಬೈ, ಕೋಲ್ಕತ್ತಾ, US ಎಲ್ಲ ಎಲ್ಲ ಕಡೆ, ಎಲ್ಲ ದೇಶಗಳಲ್ಲೆಲ್ಲ ವಿದೇಶಗಳಲ್ಲೆಲ್ಲ ಇದ್ದಾರೆ ಹಾಗೆ. ಅಂದ್ರೆ ಅಲ್ಲ, ಅವ್ರು ನೀವ್ ಹೇಳಿದಾಗ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮುಂದಕ್ಕೆ ಪ್ಲಾನ್ ಮಾಡಬಹುದು, ಅವರು ಖಂಡಿತ ಮಾಡ್ತಾರೆ. ಆತರ. ಯಾಕೆಂದ್ರೆ ಅದು ತುಂಬಾ ಅಗತ್ಯ ಇದೆ ಅನ್ಸುತ್ತೆ ಪ್ರಭುಜಿ. ಈಗ ನೀವ್ ಹೇಳ್ದಂಗೆ ಸಮಾಜ ಹಾಳಾಗೋದನ್ನು ತಡೆಯೋದಕ್ಕೆ ಇದು ಬಹಳ ಒಳ್ಳೆ ಅಸ್ತ್ರ ಆಗತ್ತೆ ನೋಡಿ. ಏನೇ ಮಕ್ಕಳಿಂದಾನೇ ಹೇಳಿದ್ರು ಆನ್ಲೈನ್ ಎಜುಕೇಶನ್ ಇಸ್ ದ ಫ್ಯೂಚರ್. ಇವಾಗ ನೋಡಿ IIT-ಲಿ ಎಲ್ಲ ಕೋರ್ಸಸ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಗೊತ್ತಾ? ಎಕ್ಸೆಪ್ಟ್ BTech ಡಿಗ್ರಿ, MS ಡಿಗ್ರಿ, IIT ಆನ್ಲೈನ್. ಇವಾಗ ಅಂದ್ರೆ ನಾನು ಹೇಳಿ ದೊಡ್ಡ ಯೂನಿವರ್ಸಿಟೀಸ್ ಎಲ್ಲ ಇವಾಗ ಆನ್ಲೈನ್. ನೆಕ್ಸ್ಟ್ 10 years 15 years ಅಲ್ಲಿ whole world will be online. Education will be online. Fact. ಇದು ಫ್ಯೂಚರ್ ಆಫ್ ಎಜುಕೇಶನ್ ಇಸ್ ದಿಸ್. ಅಂದ್ರೆ ಅದನ್ನ ನಾನು ಒಪ್ಕೊಳ್ತೀನಿ. ಬಟ್ ಅಟ್ಲೀಸ್ಟ್ ಬೇಸಿಕ್ ಅಂದ್ರೆ ಇವಾಗ LKG, pre-KG ಒಂದು ಲೆವೆಲ್ ಬರೋವರೆಗೂ, ಒಂದು ಹೈಸ್ಕೂಲು ಅಲ್ಲಿ ತನಕ ಅಟ್ಲೀಸ್ಟ್ ಈ ತರ ಮಾಡಿ, ಆಮೇಲೆ ಮತ್ತೆ ಡೈರೆಕ್ಟ್ ಬೇಕಾದ್ರೆ ಆನ್ಲೈನ್ ಮಾಡಿದ್ರೆ ಮಕ್ಕಳು ಅಷ್ಟೊತ್ತಿಗೆ ಒಳ್ಳೆ ಟ್ರ್ಯಾಕ್ ಅಲ್ಲೇ ಇರ್ತಾರೆ. ಅದು ಟ್ರ್ಯಾಕ್ ಮಾಡೋದು ಚೆನ್ನಾಗ್ ಅನ್ಸುತ್ತೆ ನನಗೆ. 10ನೇ ಕ್ಲಾಸ್ ವರೆಗೂ ರಿಕ್ವೈರ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಫಾರ್ ದಟ್. ಇವಾಗ ನಾವು ಸದ್ಯದಲ್ಲಿ ಆನ್ಲೈನ್ ಕೊಡಕ್ಕೆ ನಮಗೆ ಸಾಮರ್ಥ್ಯ ಇದೆ. ಆಫ್ಲೈನ್ ಕೊಡಕ್ಕೆ ಅಷ್ಟು ಸಾಮರ್ಥ್ಯ ಇಲ್ಲ. ಆಫ್ಲೈನ್ ಇನ್ವಾಲ್ವ್ಸ್ ಸೋ ಮೆನಿ ಥಿಂಗ್ಸ್. ಈವನ್ ನೀವು ಭಾಗವತ ಎಲ್ಲ ಓದ್ತಿದ್ದೀರಾ, ಅದೆಲ್ಲ ಆನ್ಲೈನ್ ಹೋಗಿ ಕೇಳ್ತಿದ್ರಲ್ವಾ ಎಲ್ಲ. ಇವಾಗ ಶಿವಾಯಿ ಮಾತಾಜಿ ಅವರು ಆನ್ಲೈನ್, ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ್, ಆರಾಧನಾ ಮಾತಾಜಿ ಅವ್ರ ಆನ್ಲೈನ್ ಇನ್ಫ್ಲೂಯೆನ್ಸ್ ಎಷ್ಟಿದೆ. ಹೋಲ್ ವರ್ಲ್ಡ್ ಇಸ್ ಆನ್ಲೈನ್ ನಾವು. ಇವಾಗ ನೀವು ಮಕ್ಕಳಿಗೂ 3rd year ಅಲ್ಲೂ ಮೊಬೈಲ್ ಇಲ್ದೇನೆ ಯಾವ ಮಗು ನೋಡಿದಿರಾ ನೀವು? At least they are spending 2-3 hours online on playing mobile games. It is there.
It's an integral part of life of everyone now. Why not use it for positive purpose? That's all. This is what we can offer at present. ಎಸ್ Yeah. ಗೂಗಲ್ ಹೇಳಿ. ಈಗ ಓಪನ್ ಅನ್ಮ್ಯೂಟ್ ಮಾಡಿದ್ದೀರಾ? ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ, ಹೆಸರು ಹೇಳಿ ಏನಂತ, ಆಮೇಲೆ ಪ್ರಶ್ನೆ ಕೇಳಿ. ಅನ್ಮ್ಯೂಟ್ ಇದೆ. ನಮಸ್ತೆ. ನನ್ನ ಹೆಸರು ಸುಪ್ರಿಯಾ ಅಂತ. ಓಕೆ. Okay. Actually, my question will, is like, can my child get a government job after NIOS? Because the name itself indicating like, it is a National Institute of Opening Open Schooling. That means we have a difference between distance education, because in the universities also we have two types of things. If it is a regular student, by seeing them, it is different. When they are, they are taking the education in a distance, that by looking themselves is different actually. Is there any difference will come after once they join? No difference at all. You can just go to AA and ChatGPT and find out what I'm saying. It is equivalent to ICC, CBSE, State Board, IB, IGCSE. It has got Why even centers. It has got centers. I'm telling you, it has got centers in UK, US, etc. You can give So why IIT. am You can give IIT entrance exam. You can give NEET entrance exam. You can give all the entrance exams in the world after passing from the 12th standard. Because in some of the companies, sir, they are, rejecting, if they reject the NOS student later, because at present we are not sure. So what will happen in the future? Because when it comes to a training, because I am also as a teacher, I am talking, because when it comes to that IIT teaching, NIT students or IIT and normal student, we are all studied in, I'm particularly, I'm from Karnataka. I'm a Kannada speaker actually. ಈಗ ನಾವೆಲ್ಲ ಓದಿರೋದು ಯಾವ ತರ ನಮ್ ಸಿಸ್ಟಮ್ ಅಲ್ಲಿ ಯಾವ ತರ ಇತ್ತು ಅಂತಂದ್ರೆ ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿರೋದು ಸರ್. ಓಕೆನಾ? ಬಟ್ ಇವತ್ತಿನ ದಿನ ನಾನೊಂದು ಕೆರಿಯರ್ ಅಲ್ಲಿ ನಾನು ಕಾಂಪೀಟ್ ಮಾಡಕ್ ಹೋಗ್ತಿದೀನಿ ಅಂತಂದ್ರೆ ನಿಮ್ದು ಸ್ಟೇಟ್ ಸಿಲೆಬಸ್ ಅಥವಾ ನೀವು CBSE ಅಲ್ಲಿ ಓದಿರ ಅನ್ನೋದಕ್ಕಿಂತ ಇವನ್ ಯಾಕಂದ್ರೆ ಮೆನಿ ಸ್ಕೂಲ್ಸ್, ಸೊ ಆರ್ಕಿಡ್ ಒಂದ್ ಸ್ಕೂಲ್ ನೇಮ್ ತಗೋತಾ ಇದ್ದೀನಿ ನಾನು, ಆಕ್ಚುಲಿ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಅಲ್ಲಿ ಇವನ್ ಐ ಕಂಪ್ಲೀಟೆಡ್ ಮೈ BEd ಟ್ರೈನಿಂಗ್ ಆಲ್ಸೋ, ಬಟ್ ದೇ ಆರ್ ನಾಟ್ ಗಿವಿಂಗ್ ದ ಅಪರ್ಚುನಿಟೀಸ್ ಟು ದ ಟೀಚರ್ಸ್ ಹೂ ಹ್ಯಾಸ್ ಕಂಪ್ಲೀಟೆಡ್ ದ BEd. So they are mostly they are concentrating on IIT based, students actually. They will say, okay, who has completed their IIT, where they have studied. For them, we are giving the preferences actually. When it comes to like that, so qualification ಗೆ ನಮ್ಗೆಲ್ಲೂ ಅಲ್ಲಿ ಅಥವಾ ಒಂದು ನಮ್ ಟ್ಯಾಲೆಂಟ್ ಗೆ ಅಥವಾ ನಮ್ ಸ್ಕಿಲ್ಸ್ ಗೆ ನಮ್ಗೆಲ್ಲೂನು ಕೂಡ ಒಂದು ಇಂಪಾರ್ಟೆನ್ಸ್ ಸಿಗ್ತಿದೆ ಅಂತ ಅನ್ನಿಸ್ತಿಲ್ಲ. ಸೊ ಹಂಗಾಗಿ ನಾನು ಹೇಳ್ತೀನಿ, ನಿಮ್ ಪ್ರಶ್ನೆ ಅರ್ಥವಾಯ್ತು ನನಗೆ. ಅದಕ್ಕೇನೆ 9th ಸ್ಟ್ಯಾಂಡರ್ಡ್ ಇಂದಾನೆ ನಾವು ಅವನಿಗೆ, ಆ ಮಕ್ಕಳಿಗೆ ನೀಟ್ ಆಗ್ಬೋದು, IIT ಆಗ್ಬೋದು, CET ಆಗ್ಬೋದು, ಇಲ್ಲಾಂದ್ರೆ NDA ಆಗ್ಬೋದು, ಅವರಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕೊಡ್ತಿದ್ದೀವಿ. ಆ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ ಕೊಟ್ಟಿದಾಗ ಟ್ರೈನಿಂಗ್, ದಟ್ ಈಸ್ ದ USP ಆಫ್ ಅವರ್ ಸ್ಕೂಲ್. ನೀವು ಮೊದಲಿಂದ ನಾವು ಪ್ರೆಸೆಂಟೇಶನ್ ನೀವು ಕೇಳಿದ್ರೆ, ನಾವು NIOS ಸಿಲೆಬಸ್ ತಗೋತಿಲ್ಲ, NIOS ನ ಯೂಸ್ ಮಾಡ್ತೀವಿ. ಇವಾಗ ನೀವು ಗ್ರಾಫ್ ನೋಡಿದ್ರೆ, ಇನ್ ದ ಪಾಸ್ಟ್ 5 years, all the premier coaching classes for NEET and IIT, they are asking their children to take admission in NIOS, because burden of the 12th standard syllabus is less. That time is used for entrance examination. Got it? Okay, sir. So this, we are using it. We are not taking that syllabus. We are using that board for cracking entrance examination. Okay. ಸೊ ನನ್ ಕ್ವೆಶನ್ ಏನಪ್ಪಾ ಅಂದ್ರೆ, ಈ NIOS ಅನ್ನೋ ಟ್ಯಾಗ್ ಲೈನು ನನ್ ಮಗುಗೆ ನಿಯರ್ ಫ್ಯೂಚರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಬಹುದಾ? ನೆಗೆಟಿವ್ ಇಂಪ್ಯಾಕ್ಟ್ ಆಗಕ್ಕೆ ಏನಾದ್ರೂ ನನಗೆ? No problem. Never, no problem. You go to ChatGPT and inquire. Big IIT people, all sportsmen, they are taking NIOS. NIOS is a very convenient board for cracking entrance examinations. Burden ಕಮ್ಮಿ ಅಲ್ವಾ? ಓಕೆ, ಸೊ ಬರ್ಡನ್ ಕಡಿಮೆ ಆಯ್ತು. ಬಟ್ ಏನಂತಂದ್ರೆ ಇವಾಗ ಟೀಚರ್ಸ್ ಅಂತ ಅಂದಾಗ ನೀವ್ ಹೇಳಿದ್ರಿ, ಇವಾಗ ನಾವು ಅಕ್ರಾಸ್ ದ ಇಂಡಿಯಾ ಆಕ್ಚುಲಿ ನಾವು ಒಳ್ಳೊಳ್ಳೆ ಟೀಚರ್ಸ್ ನಾವೆಲ್ಲ ಪಿಕ್ ಮಾಡ್ತಾ ಇದೀವಿ ಅಂತ.
ಸೊ ಅಲ್ಲಿನೂ ಹಾ. ಕೂಡ ನಾನು ಅಬ್ಸರ್ವ್ ಮಾಡಿದ್ದು ಏನಂತಂದ್ರೆ, ಈಗ ಅಲ್ಲಿ ಯಾರೋ ಒಬ್ರು ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ಮೆನ್ಷನ್ ಆಗಿತ್ತು ಸರ್, ಅವ್ರದ್ದು ಕೂಡ ಇವರು IIT ಬೇಸ್ಡ್ ಅಲ್ಲಿ ಅವರು ಸ್ಟಡಿ ಮಾಡಿದ. ಬಟ್ ನನಗಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಒಂದು ಟ್ರೈನಿಂಗ್. ಸೊ ಯಾಕೆ ಸರ್, ಇವತ್ತು ನಾವು ನಾಲೆಡ್ಜ್ ನ ತಗೊಳ್ಳೋದು ಬೇರೆ, ಬಟ್ ಟ್ರೈನಿಂಗ್ ಅಲ್ಲಿ ನಮಗೆ ಸಿಗೋಂತ ನಾಲೆಡ್ಜೇ ಬೇರೆ. ಸೊ ನನಗೆ ಏನೇ ಕಾನ್ಸೆಪ್ಟ್ ಗೊತ್ತಿದ್ರು, ನಾನು ಎಷ್ಟೇ ಶಾರ್ಪ್ ಇದ್ರು, ಇವಾಗಿನ ಸಿಸ್ಟಮ್ ಅಲ್ಲಿ ನಾನು ಕೂಡ ಒಂದು 10 years ಎಕ್ಸ್ಪೀರಿಯನ್ಸ್ ಎಲ್ಲ ಅಬ್ಸರ್ವ್ ಮಾಡಿರೋದು ಇದು ಒಂದು, ಅವರಿಗೆ ಎಷ್ಟು